ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಮುಗದ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ತೊಳೆದ ರಕ್ತದಿಂದ ನೀರಿನ ಸ್ವಸ್ಥತೆಯ, ತೊಳೆದ ರಕ್ತದಿಂದ ನೀರಿನ ಸ್ವಸ್ಥತೆಯ, ಬಲಪಡಿಸಿ ವಾಕ್ಯದಿಂದ ಬಲಪಡಿಸಿ ವಾಕ್ಯದಿಂದ ತುಂಬಿದ ಆತ್ಮದಿಂದ ನನ್ನ ತುಂಬಿದ ಆತ್ಮದಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ನೂತನ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವುದು ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಕರ್ತನೆ. ಹಲ್ಲೆಲೂಯ. ಪೂರ್ಣ ಸಮಾಧಾನವನ್ನು ದಯಪಾಲಿಸುವ ದೇವರಾದರು. ಹಲ್ಲೆಲೂಯ. ಈಗ ಲೋಕ ಕೊಡುವ ಶಾಂತಿಯನ್ನ ನಾನು ನನ್ನ ಸಮಾಧಾನವನ್ನು ನಿಮಗೆ ನಾನು ನೀಡುತ್ತೇನೆ ಎಂದು ಹೇಳಿದವರು. ಅದು ಆತ ನಮ್ಮೊಂದಿಗೆ ಯಾವಾಗಲೂ ಸರ್ವ ಸದಾ ಕಾಲವು ನಮ್ಮೊಂದಿಗೆ ಇರುವುದೇ. ಹಲ್ಲೆಲೂಯ. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು. ಪೂರ್ಣ ಸಮಾಧಾನ ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಬರ್ತದೆ. ನಿನ್ನಲ್ಲಿಯೇ ಬರ್ತದೆ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ಪರಾಕ್ರಮಶಾಲಿಯೇ, ಪರಾಕ್ರಮಶಾಲಿಯೇ, ಚೈತನ್ಯ ಸ್ವರೂಪನೇ, ನಮ್ಮ ಚೈತನ್ಯ ಸ್ವರೂಪನೇ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು. ಹಲ್ಲೆಲೂಯ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ದೇವರ ಪಾದದಲ್ಲಿ ಬಂದು ನಾವು ಕರ್ತನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ನಾನು ಹೆಚ್ಚಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಿರುವ ಕಾರ್ಯ ಏನಂದರೆ ಯೋಹಾನನು ಅಧ್ಯಾಯ 3 ವಾಕ್ಯ 3. ಅದಕ್ಕೆ ಯೇಸು ಯೇಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ
ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅವನು ದೇವರ ರಾಜ್ಯವನ್ನು ಕಾಣಲಾರನು. ಕಾಣಲಾರನು ಅಂತನು. ಹಲ್ಲೆಲೂಯಾ. ದೇವರ ರಾಜ್ಯವನ್ನು ಕಾಣಲು ಏನು ಮಾಡಬೇಕು? ದೇವರ ರಾಜ್ಯವನ್ನು ಕಾಣಲು ನೀವು ನೋಡಿದರೆ ಹಳೆ ನಿಯಮದ ಕಾಲದಲ್ಲಿಯೂ ಹೊಸ ನಿಯಮದ ಕಾಲದಲ್ಲಿಯೂ ಮನುಷ್ಯರು ಯಾವಾಗಲೂ ಹುಡುಕುತ್ತಾ ಇದ್ದದ್ದು, ನಾವು ಮರಣ ಹೊಂದುತ್ತೇವೆ, ಆಮೇಲೆ ನಾವು ಎಲ್ಲಿ ಹೋಗುವೆವು, ಎಲ್ಲಿ ಹೋಗಿ ಸೇರುವೆವು. ಇವು ನಿತ್ಯ ಜೀವನ ಬಗ್ಗೆ, ಶಾಶ್ವತ ಜೀವನ ಬಗ್ಗೆ ಹುಡುಕುತ್ತಾ ಇದ್ದ ಜನರು ಹೆಚ್ಚಾಗಿದ್ದರು. ಧರ್ಮಗಳು ಈ ನಿತ್ಯ ಜೀವನ ಬಗ್ಗೆ ಮಾತನಾಡುತ್ತದೆ. ಶಾಶ್ವತ ಜೀವನವನ್ನು ಕೊಡುವ ಆ ಒಂದು ವಾಗ್ದಾನವನ್ನು ಕೊಡುವಂತ ಧರ್ಮಗಳು ಇರುವುದನ್ನು ನಾವು ನೋಡುತ್ತೇವೆ. ಆದರೂ ಆ ಧರ್ಮಗಳಲ್ಲಿ ನಾವು ಪರೀಕ್ಷಿಸಿ ನೋಡಿದರೆ ಅದರಲ್ಲಿ ಇರುವ ದೇವರು ಏನು ಮಾಡಿದರು ಅವರಿಗಾಗಿ, ಸತ್ಯವೇದ ಹೇಳುವ ದೇವರು ಏನು ಮಾಡಿದ್ದಾರೆ, ಇದನ್ನು ನಾವು ಇವತ್ತು ಹೋಲಿಸಿ ನಾವು ನೋಡುತ್ತಿದ್ದೇವೆ. ನೀವು ಬೇರೆ ಧರ್ಮಗಳಲ್ಲಿ ನೋಡಿದರೆ ಅದಕ್ಕಾಗಿ ದೇವರು ಬಾ ಮೇಲೆ ಏರಿ ಬಾ, ನೀವು ನಿಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳಬೇಕು, ನೀವು ಈ ರೀತಿಯಲ್ಲಿ ಬದುಕಬೇಕು, ಆಮೇಲೆ ನೀವು ಮೇಲೆ ನೀವಾಗಿ ಬರಬೇಕು ಎಂದು ಹೇಳಿಕೊಡುವಂತದ್ದಾಗಿ ಇರುವುದನ್ನು ನಾವು ನೋಡುತ್ತೇವೆ. ಸತ್ಯವೇದ ಏನು ಹೇಳುತ್ತದೆ ಎಂದು ನೋಡಿದರೆ ದೇವರೇ ಇಳಿದು ಬಂದು ನಮ್ಮ ಪಾಪದ ಪರಿಹಾರಕ್ಕಾಗಿ ಜೀವವನ್ನು ಕೊಟ್ಟು ಪ್ರಾಣವನ್ನು ಕೊಟ್ಟು ನಂಬುವವನಿಗೆ ಪಾಪ ಕ್ಷಮಾಪಣೆ. ಹಲ್ಲೆಲೂಯಾ. ನಾವು ಬಲಿಯಾಗಿರಬೇಕಾಗಿರುವ ಆ ಸ್ಥಳದಲ್ಲಿ ಆತನು ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಆತನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾನೆ. ಯಾರು ನಂಬುತ್ತಾರೆ ಅವರಿಗೆ ಪಾಪ ಕ್ಷಮಾಪಣೆ ಪರಿಹಾರ ಅಲ್ಲಿ ಉಂಟಾಯಿತು. ಪಾಪ ಪರಿಹಾರಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಓಡ್ತಾ ಇದ್ದಾರೆ, ಹೆಂಗೆ ಅದು ಪಾಪ ಪರಿಹಾರ ಉಂಟಾಗಲಿ ಅಂತ. ನೀವು ಸತ್ಯವೇದದಲ್ಲಿ ನೋಡಿದರೆ ಯೇಸು ಕರ್ತನೇ ಇಳಿದು ಬಂದು ಆ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟದರಿಂದ ನಮಗೆ ಪಾಪ ಕ್ಷಮಾಪಣೆ ಉಂಟಾಯಿತು, ಪಾಪ ದೋಷದಿಂದ ಬಿಡುಗಡೆ, ಆಮೇಲೆ ಪೂರ್ಣ ರಕ್ಷಣೆಯಾಗಿರುವ ನಿತ್ಯ ಜೀವ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕರ್ತನು ಹೇಳಿದರು, ಹಳೆ ನಿಯಮದಲ್ಲಿ ಇದ್ದ ಯಹೂದಿಯರು ಹೆಂಗೆ ಬದುಕಿದ್ದರು ಎಂದು ನಾವು ನೋಡಿದರೆ ಅವರಿಗೆ ಪ್ರಮಾಣಗಳನ್ನು ದೇವರು ಕೊಟ್ಟಿದ್ದಾರೆ, ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವರನ್ನು ವಾಗ್ದಾನ ಮಾಡಲ್ಪಟ್ಟ ಆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವ ಆ ಮಧ್ಯೆ ದಾರಿಯಲ್ಲಿ ಅಡವಿಯಲ್ಲಿ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಈ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಕಟ್ಟಳೆಗಳನ್ನು ಕೊಟ್ಟರು. ಹಲ್ಲೆಲೂಯಾ. ನೀವು ನನ್ನ ಜನರು ಈ ರೀತಿಯಲ್ಲಿ ನೀವು ಬದುಕಬೇಕು, ನನ್ನನ್ನು ಮಹಿಮೆಪಡಿಸಿ ನೀವು ಬದುಕಬೇಕು, ನಿಮ್ಮನ್ನು ಅನ್ಯ ಜನರ ಮಧ್ಯದಲ್ಲಿ ಕಳುಹಿಸುತ್ತೇನೆ, ನೀವು ಅಲ್ಲಿ ಹೋಗಿ ನನ್ನ ನಾಮವನ್ನು ಮಹಿಮೆಪಡಿಸಬೇಕು, ಅಂದರೆ ನನಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು. ಒಂದು ವೇಳೆ ನಿಮಗೆ ಹೆಂಗೆ ಬದುಕಬೇಕು ಎಂದು ಗೊತ್ತಿಲ್ಲದಿದ್ದರೆ ನಾನು ಕಟ್ಟಳೆಗಳನ್ನು ಕೊಟ್ಟಿದ್ದೇನೆ, ಅದನ್ನು ಹಿಂಬಾಲಿಸಿರಿ ಸಾಕು. ನೀವು ದೇವರನ್ನು ಪೂರ್ಣ ಮನಸ್ಸಿಂದಲೂ ಪೂರ್ಣ ಶಕ್ತಿಯಿಂದಲೂ ಜೀವ ಭಾಗವಲ್ಲ ಏನು ಮಾಡಬೇಕು? ಪ್ರೀತಿಸಬೇಕು. ಅದಕ್ಕೆ ಸಮಾನವಾಗಿ ಇನ್ನೊಂದು ಕಟ್ಟಳೆ ಏನು? ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ನಿಮ್ಮ ನೆರೆಯವನನ್ನು ಪ್ರೀತಿಸಬೇಕು. ಎರಡನ್ನು ನೀವು ಮಾಡಿದ್ರಿಂದ ಅದಕ್ಕೆ ಎಲ್ಲ ಕಟ್ಟಳೆಗಳನ್ನು ದೇವರು ಕೊಟ್ಟಿದ್ದಾರೆ. ಇದನ್ನು ನೀವು ಹಿಂಬಾಲಿಸಿರಿ. ಯಹೂದಿಯರು ಅದನ್ನು ಬೇರೆ ರೀತಿಯಲ್ಲಿ ತಗೊಂಡ್ರು. ಈ ಕಟ್ಟಳೆಗಳನ್ನು ಹಿಂಬಾಲಿಸುವವನೇ ನಿತ್ಯ ಜೀವನದಲ್ಲಿ ಹೋಗಿ ಸೇರುತ್ತಾನೆ. ಹಾಗಾದ್ರೆ ಕಟ್ಟಳೆಗಳನ್ನು ಪೂರ್ಣ ರೀತಿಯಲ್ಲಿ ಹಿಂಬಾಲಿಸೋಕ್ಕಾಗುತ್ತಾ ಅಂತ ನೀವು ಸತ್ಯವೇದದಲ್ಲಿ ನೋಡಿದ್ರೆ ಅದು ಆಗಲ್ಲ. ಯಾಕೋಬನು ಈ ರೀತಿಯಲ್ಲಿ ಬರೀತಾನೆ, ಕಟ್ಟಳೆಯಲ್ಲಿ ವ್ಯಭಿಚಾರ ಮಾಡಬಾರದು ಒಂದು ಕಟ್ಟಳೆ ಇರುತ್ತೆ, ಇನ್ನೊಂದು ಕಟ್ಟಳೆ ಹತ್ಯೆ ಮಾಡಬಾರದು, ಕೊಲೆ ಮಾಡಬಾರದು, ಕದಿಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಒಂದು ಕಟ್ಟಳೆಯನ್ನು ಒಬ್ಬನು ಹಿಂಬಾಲಿಸಿಬಿಟ್ಟು ಇನ್ನೊಂದು ಕಟ್ಟಳೆಯನ್ನು ಅವನು ಹಿಂಬಾಲಿಸದೆ ಹೋದರೆ ಆ ಕಟ್ಟಳೆಯನ್ನು ಮೀರಿದ ದಂಡನೆ ಎಲ್ಲ ಅವನ ಮೇಲೆ ಬಂದೇ ಬರುತ್ತೆ. ಹಂಗಾದ್ರೆ ಒಬ್ಬನು ಕೂಡ ಕಟ್ಟಳೆಯನ್ನು ಸಂಪೂರ್ಣವಾಗಿ ಹಿಂಬಾಲಿಸಕ್ಕಾಗಲ್ಲ. ಯಾಕೆಂದ್ರೆ ಅವರಲ್ಲಿ ಪವಿತ್ರ ಆತ್ಮನ ವರ ಇಲ್ಲದ ಕಾರಣ. ಹಲ್ಲೆಲೂಯಾ. ಅವರಲ್ಲಿ ಪಾಪ ವಾಸವಾಗಿ ಇತ್ತು. ಪೌಲನು ರೋಮ ಬರೆದವರಿಗೆ ಬರೆಯುವಾಗ ಈ ರೀತಿಯಲ್ಲಿ ಬರೀತಾನೆ, ನಾನು ಒಳ್ಳೆಯದು ಮಾಡಬೇಕೆಂದು ಬಯಸುತ್ತೇನೆ, ಆದರೂ ನಾನು ಒಳ್ಳೆಯದನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನ್ನಲ್ಲಿ ವಾಸವಾಗಿರುವ ಪಾಪ ನಾನು ಒಳ್ಳೆಯದು ಮಾಡಬೇಕೆಂದು ಆಸೆ ಪಟ್ಟರೂ ಕೂಡ ಒಳ್ಳೆಯದು ಮಾಡೋಕೆ ನನ್ನನ್ನು ಬಿಡ್ತಾ ಇಲ್ಲ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಈ ಬಿಡುಗಡೆ ಯಾರಲ್ಲಿ ಸಿಗುತ್ತೆ ಅಂತ ನೋಡಿದರೆ ಯೇಸು ಕರ್ತನಲ್ಲಿ ಮಾತ್ರ. ಹಲ್ಲೆಲೂಯಾ. ಈ ಪಾಪವು ಈ ದೋಷವು ನಮ್ಮನ್ನು ಬಿಟ್ಟು ಅಗಲಿ ಹೋಗುವಾಗ ನಾವು ನೂತನ ಸೃಷ್ಟಿಯಾಗಿ ನಾವು ಬದಲಾಗಿ ದೇವರ ಆತ್ಮನಿಂದ ನಾವು ನಡೆಸಲ್ಪಡುವಾಗ ಮಾತ್ರ ನಾವು ಪಾಪಗಳನ್ನು
ಜಯಿಸುವರಾಗಿ ಇರುವೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕರ್ತನು ಈ ಲೋಕದಲ್ಲಿ ಇಳಿದು ಬಂದರು. ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ನಿತ್ಯ ಮರಣದಿಂದಲೂ ನಮ್ಮನ್ನು ರಕ್ಷಿಸಿ ಕಾಪಾಡಿ ನಿತ್ಯ ಜೀವನದಲ್ಲಿ ಸೇರಿಸುವುದಕ್ಕಾಗಿ ಅವರು ಇಳಿದು ಬಂದರು. ಇಲ್ಲಿ ಒಬ್ಬ ಯಹೂದನ ಯೇಸು ಕರ್ತನು ಹುಡುಕಿ ಬರುತ್ತಾನೆ. ಅವನ ಬಗ್ಗೆ ನಾವು ಇವತ್ತು ಧ್ಯಾನಿಸೋಣ. 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿರಿ. ಫರಿಸಾಯರಲ್ಲಿ ಯೆಹೂದ್ಯ ಹಿರೀಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಹಲ್ಲೆಲೂಯಾ. ಇಲ್ಲಿ ಹುಡುಕಿ ಬಂದ ನಿಕೋದೇಮನು ಒಂದು ದೊಡ್ಡ ಅಧಿಕಾರಿ ಅಲ್ಲ. ಅವನು ಯಾರೆಂದು ಇಲ್ಲಿ ಬರೆಯಲ್ಪಟ್ಟಿರುವುದು? ಫರಿಸಾಯರಲ್ಲಿ ಒಬ್ಬನು. ಹಲ್ಲೆಲೂಯಾ. ಫರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯನಾದವನು. ಅವನಿಗೆ ಸತ್ಯವೇದವು ಚೆನ್ನಾಗಿ ಗೊತ್ತು. ಅವರು ನಿತ್ಯ ಜೀವಕ್ಕಾಗಿ ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವವರೇ, ಕಟ್ಟಳೆಗಳನ್ನು ಹಿಂಬಾಲಿಸುವರು. ಅದರ ಮುಖಾಂತರ ನಿತ್ಯ ಜೀವವನ್ನು ಪಡ್ಕೊಳ್ಳುವ ಒಂದು ನಂಬಿಕೆ ಇತ್ತು. ಅವನು ದೇವರ ಬಳಿಗೆ ಬಂದು ಈ ಕ್ವಶ್ಚನ್ ಅನ್ನು ಕೇಳಬೇಕು, ಪ್ರಶ್ನಿಸಬೇಕು ಎಂದು ಬಂದವನೇ. ಆದರೂ ಯೇಸು ಕರ್ತನಿಗೆ ಇಂಟ್ರೊಡಕ್ಷನ್ ಕೊಡುವಾಗಲೇ ಅವರನ್ನು ಏನ್ ಮಾಡ್ತಾನೆ? ಹೊಗಳುತ್ತಾನೆ. ಯೇಸು ಕರ್ತನು ಡೈರೆಕ್ಟ್ ಆಗಿ ಎಲ್ಲಿ ಬಂದ್ರು? ನೀನು ಏನು ಹುಡುಕಿ ಬಂದಿಯೋ ಅದಕ್ಕೆ ಉತ್ತರ ಕೊಡ್ತೇನೆ ಕಣೋ ಅಂತ ಅಲ್ಲಿ ಉತ್ತರ ಕೊಡ್ತಾರೆ. ಏನ್ ಕೊಡ್ತಾರೆ? ನಾನು ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನೀವು ಮಾಡುವ ಪುಣ್ಯ ಕ್ರಿಯೆಗಳಿಂದ ಅಲ್ಲ ನೀವು ನಿತ್ಯ ಜೀವನವನ್ನು ಪಡಕೊಳ್ಳುವುದು. ಹಲ್ಲೆಲೂಯಾ. ನೀವು ಹೊಸದಾಗಿ ಹುಟ್ಟಬೇಕು. ಇದು ಹಳೆ ನಿಯಮದಲ್ಲಿಯೇ ಇರುವುದು. ಹಲ್ಲೆಲೂಯಾ. ಎಸೇಕಿಯೇಲ್ ಪ್ರವಾದನೆ ಪುಸ್ತಕದಲ್ಲಿ ನೀವು ನೋಡಿದರೆ ಎಸೇಕಿಯೇಲನು ಈ ರೀತಿಯಲ್ಲಿ ಬರೆದಿದ್ದಾನೆ, ನಾನು ನಿಮಗೆ ಇರುವ ಕಲ್ಲಾಗಿರುವ ಹೃದಯವನ್ನು ತೆಗೆದುಹಾಕಿ ಮೃದುವಾಗಿರುವ ಹೃದಯವನ್ನು ಕೊಡುವೆನು, ಅದರಲ್ಲಿ ನನ್ನ ಕಟ್ಟಳೆಗಳು ಬರೆಯಲ್ಪಡುವುದು. ನೀವು ನನ್ನನ್ನು ಹಿಂಬಾಲಿಸುವವರಾಗಿ ಇರುವಿರಿ. ಆಮೇಲೆ ನಿಮಗೆ ನೀರಿನಿಂದಲೂ ಆತ್ಮದಿಂದಲೂ ಶುದ್ಧೀಕರಣೆ ಉಂಟಾಗುವುದು ಎಂದು ಅಲ್ಲಿ ಸತ್ಯವೇದ ಬರೆದಿರುವುದು. ಆದ್ದರಿಂದ ಇದು ಯಾರಿಗೂ ಚೆನ್ನಾಗಿ ಗೊತ್ತಿರಬೇಕಿತ್ತು? ಫರಿಸಾಯನ ಇರುವ ಈ ನಿಕೋದೇಮನಿಗೆ. ಆದ್ದರಿಂದ ದೇವರು ಅವನಿಗೆ ಗೊತ್ತಿಲ್ಲದ ಒಂದು ವಿಷಯವನ್ನು ಮಾತಾಡ್ತಾ ಇಲ್ಲ. ಅವನಿಗೆ ಗೊತ್ತಿರುವ ಒಂದು ವೇಳೆ ಅದನ್ನು ಅವನು ಸರಿಯಾಗಿ ಧ್ಯಾನ ಕೊಡದೆ ಗಮನಿಸದೆ ಬಿಟ್ಟಿರಬೇಕು. ಆದ್ದರಿಂದ ಅವನಿಗೆ ಆ ಒಂದು ವಾಕ್ಯದಿಂದಲೇ ಅವನಿಗೆ ಪ್ರತಿ ಉತ್ತರವನ್ನು ಸದುತ್ತರವನ್ನು ದೇವರು ನೀಡುವುದನ್ನು ನಾವು ನೋಡುತ್ತೇವೆ. ಆದರೂ ಅವನಿಗೆ ಅದು ಅರ್ಥವಾಗಿರಲಿಲ್ಲ. ಅವನು ಮುಂದೆ ಈ ರೀತಿಯಲ್ಲಿ ಕೇಳ್ತಾನೆ. ನಿಕೋದೇಮನು ಆತನನ್ನು, ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾಗಿದೆ. ಹಲ್ಲೆಲೂಯಾ. ನೀವು ನೋಡಿದರೆ ಆದಾಮನನ್ನು ದೇವರು ಸೃಷ್ಟಿ ಮಾಡುವಾಗ ಅವನಿಗೆ ಎಷ್ಟು ವಯಸ್ಸು? ಮೆನ್ಷನ್ ಮಾಡಲಿಲ್ಲ. ಹಂಗಾದ್ರೆ ಅವನು ಮಗುವಾಗಿ ಇರುವಾಗ ದೇವರು ಅವನಲ್ಲಿ ಶ್ವಾಸವನ್ನು ಊದಿದರ, ಉಸಿರನ್ನು ಊದಿದರ? ಇಲ್ಲ. ದೊಡ್ಡವನಾಗಿದ್ದನು, ಹಾಗೆ ತಾನೆ? ದೊಡ್ಡವನಾಗಿ ಒಂದು ಮನುಷ್ಯನಾಗಿ ಅವನು ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿದೆಂದು ನಾವು ನೋಡ್ತೇವೆ. ವಯಸ್ಸು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ಯಾವಾಗ ದೇವರು ಅವನನ್ನು ಹುಟ್ಟಿಸಿದರೋ ಆ ದಿವಸದಿಂದ ಅವನ ವಯಸ್ಸು ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಆತ್ಮದಲ್ಲಿ ಹುಟ್ಟುವ ನಾವು, ಒಂದು ವೇಳೆ ನನಗೆ ಇವತ್ತು 46 ವಯಸ್ಸಾಯಿತು, ನಾನು ಆತ್ಮಲ್ಲಿ ಹುಟ್ಟಿದ್ದು 23 ವಯಸ್ಸಲ್ಲಿ. ಹಲ್ಲೆಲೂಯಾ. 23 46 - 23 ಎಷ್ಟಾಯ್ತು? 23 ಹಾಫ್. ಅಂದರೆ ನನಗೆ 23 ವಯಸ್ಸಾಯ್ತು. ಡೋಂಟ್ ಬಿ ಜೆಲಸ್. ನಾನು 23 ವಯಸ್ಸಲ್ಲಿ ಆತ್ಮಲ್ಲಿ ಹುಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರು ಹುಟ್ಟಿಸಿದರು. ಹಂಗಾದ್ರೆ ಆತ್ಮಲ್ಲಿ ಹುಟ್ಟೋದಕ್ಕೆ ನಾವು ತಿರುಗಾ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟೋದಕ್ಕೆ ಅವಶ್ಯಕತೆ ಇಲ್ಲ. ದೇವರು ಯಾವಾಗ ನಮ್ಮಲ್ಲಿ ಬರುತ್ತಾರೋ, ಸತ್ಯವೇದ ಹೇಳುತ್ತದೆ, ನಾವು ಪಾಪ ಮಾಡಿದ ಸಮಯದಲ್ಲಿ ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ, ಈ ಆತ್ಮವು ಕತ್ತಲೆ ಆಯಿತು. ದೇವರ ಆತ್ಮನಿಗೂ ಮನುಷ್ಯರ ಆತ್ಮನಿಗೂ ಇರುವ ಸಂಬಂಧ ಮುರಿದು ಹೋಯಿತು. ಯೇಸು ಕರ್ತನು ಪಾಪಗಳನ್ನು ಶ್ರಮಿಸಿ ನಮಗೆ ಪಾಪ ಪರಿಹಾರವಾಗಿ ಬಂದು ನಾವು ನಂಬುವುದ ಮುಖಾಂತರ ನಮಗೆ ರಕ್ಷಣೆ ಉಂಟಾಗುವಾಗ ಪವಿತ್ರ ಆತ್ಮನು ನಮ್ಮಲ್ಲಿ ಬಂದು ವಾಸವಾಯಿತು.
ನಮಗೂ ದೇವರಿಗೂ ತಿರುಗಾ ಸಂಬಂಧ ಉಂಟಾಗುವ ಆ ದಿವಸವೇ ನಾವು ಹೊಸದಾಗಿ ಹುಟ್ಟುವ ದಿವಸ. ನಿಕ್ಕೋದವನೇ, ನೀನು ಕತ್ತಲೆಯಲ್ಲಿ ಬದುಕ್ತಾ ಇದೀಯಾ, ಇನ್ನು ಪವಿತ್ರ ಆತ್ಮನ ವರ ನಿನ್ನಲ್ಲಿ ಬಂದಿರಲಿಲ್ಲ. ನೀನು ಯಾವಾಗ ಆ ರೀತಿಯಲ್ಲಿ ನೀನು ನನ್ನನ್ನು ಸ್ವೀಕರಿಸಿದೆಯೋ ಆ ದಿವಸದಲ್ಲಿ ನೀನು ಹೊಸದಾಗಿ ಹುಟ್ಟುವಿ. ಹೊಸದಾಗಿ ಹುಟ್ಟುವವನೇ ದೇವರ ರಾಜ್ಯವನ್ನು ನೋಡುವನು, ಕಾಣುವನು ಎಂದು ಯೇಸುವಲ್ಲಿ ಹೇಳುತ್ತಾರೆ. ಹಲ್ಲೆಲೂಯಾ. ಮುಂದೆ ಓದಿರಿಯ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಗಾಳಿ ಹೇಗೆ ಬೀಸಿತೋ ಆ ರೀತಿಯಲ್ಲಿ ಅದು ಹೋಗೋದು ಯಾರಿಗೂ ಗೊತ್ತುವುದಿಲ್ಲ, ಚಪ್ಪಳ ನಮಗೆ ಕೇಳಿಸ್ತದೆ. ಎಷ್ಟು ಜನರು ಹೊಸದಾಗಿ ಹುಟ್ಟಿರುವುದನ್ನು ನೀವು ಅನುಭವಿಸ್ತಾ ಇದ್ದೀರಿ ಹೇಳಿ? ಕೆಲವೊಂದು ಸಭೆಗಳಲ್ಲಿಯೂ ಕೆಲವೊಂದು ಟೀಚಿಂಗ್ಸ್ ಅಲ್ಲಿಯೂ ಇದನ್ನು ತಪ್ಪಾಗಿ ಹೇಳಿಕೊಡ್ತಾರೆ. ಪವಿತ್ರ ಆತ್ಮವನ್ನು ಬರೋದಕ್ಕೆ ಒಂದು ದಿವಸ ಇರುತ್ತೆ, ಅದಕ್ಕೋಸ್ಕರ ನೀವು ಕಾಯ್ತಾ ಇರಬೇಕು, ಟ್ಯಾರಿ ಮೀಟಿಂಗ್ ಕೂತಿರ್ಬೇಕು, ಉಪವಾಸ ಮಾಡಿಕೊಳ್ಳಬೇಕು, ಆ ದಿವಸದಲ್ಲಿ ಒಂದು ಪವಿತ್ರ ಆತ್ಮ ಇಳಿತಾರೆ ಅಂತ ಹೇಳ್ತಾರೆ. ಸತ್ಯವೇದ ಅಂತ ಹೇಳ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಏನು ಹೇಳುತ್ತದೆ? ಎಫೆಸದವರಿಗೆ ಅಧ್ಯಾಯ 1:13 ನಾವು ರಕ್ಷಣೆ ಹೊಂದಿದ ದಿವಸದಲ್ಲಿ ಸುವಾರ್ತೆಯನ್ನು ಕೇಳಿ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿಕೊಂಡ ಆ ದಿವಸದಲ್ಲಿ ಓದ್ರಿ, ಯಾವ ಕೈಯಲ್ಲಿದೆ? ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ಹಾಗಾದ್ರೆ ನೀವು ರಕ್ಷಣೆ ಹೊಂದಿದ ದಿವಸದಲ್ಲಿ ಪಾಪ ಏನು, ಶಾಪ ಏನು, ಒಳ್ಳೆಯದು ಕೆಟ್ಟದು ಗೊತ್ತಾಗಿ ನೀವು ಆ ಸಮಯದಲ್ಲಿ ನನಗೆ ಒಬ್ಬ ರಕ್ಷಕನು ಬೇಕು, ಈ ಪಾಪದಿಂದ ನಾನು ಬಿಡುಗಡೆ ಹೊಂದಿ ನಾನು ಒಳ್ಳೆಯವನಾಗಿ ಬದುಕುವುದಕ್ಕೆ ನನಗೆ ಒಬ್ಬ ರಕ್ಷಕನು ಬೇಕು, ಆ ನೀಡ್ ನಿಮಗೆ ಬರುವಾಗ ನೀವು ಯೇಸು ಕರ್ತನನ್ನು ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುತ್ತೀರಿ. ನನ್ನ ಪಾಪವನ್ನು ತೊಳೆಯಿರಿ ಎಂದು ನಾವು ಪ್ರಾರ್ಥನೆ ಮಾಡುವಾಗ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಮಗನಾಗಿ ಮಗಳಾಗಿ ಸೇರಿಸಿಕೊಳ್ಳುವ ಆ ದಿವಸದಲ್ಲಿ ಯಾರು ಬರ್ತಾರೆ ನಮ್ಮ ಒಳಗಡೆ? ಪವಿತ್ರಾತ್ಮನು. ಹಲ್ಲೆಲೂಯಾ. ಅದು ಪವಿತ್ರಾತ್ಮನ ಕ್ರಿಯೆ, ಪವಿತ್ರಾತ್ಮ ನಮ್ಮಲ್ಲಿ ಒಂದು ಆ ದಿವಸದಿಂದ ವಾಸವಾಗಿ ಇರುವರು. ಹಲ್ಲೆಲೂಯಾ. ಇದೇ ಹೊಸದಾಗಿ ಹುಟ್ಟುವುದು. ಯೇಸು ಕರ್ತನಲ್ಲಿ ಹೊಸದಾಗಿ. ಇದಕ್ಕೋಸ್ಕರ ನೀವು ದೊಡ್ಡ ದೊಡ್ಡ ಬುಕ್ಸ್, ದೊಡ್ಡ ದೊಡ್ಡ ಟೀಚಿಂಗ್ ಅದೆಲ್ಲ ನೀವು ಓದಿಕೊಳ್ಳಿ, ತಪ್ಪಿಲ್ಲ. ಬಟ್ ಸತ್ಯವೇದ ಸಿಂಪಲ್ ಆಗಿ ಇದರಲ್ಲಿ ಕೊಟ್ಟಿದೆ. ಹಲ್ಲೆಲೂಯಾ. ಇದರಲ್ಲಿ ಸತ್ಯವೇದದಲ್ಲಿ ಸಿಂಪಲ್ ಆಗಿ ಕೊಡಲ್ಪಟ್ಟಿರುವುದು. ರಕ್ಷಣೆ ಹೊಂದಿದ ದಿವಸದಲ್ಲಿ ಪವಿತ್ರ ಆತ್ಮನು ನಮ್ಮಲ್ಲಿ ಬಂದು ವಾಸ ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದ್ರಿ. ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ನಿನಗೆ ನಿಜವಾಗಿ ಹೇಳುತ್ತೇನೆ, ತಿಳಿದುದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿನಗೆ ಹೇಳುವಾಗ ನೀವು ನಂಬದೇ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ? ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಇಲ್ಲಿ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನಿತ್ಯ ಜೀವನವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ನೋಡಿದ್ರೆ ಮೊದಲು ಒಬ್ಬನು ಹೊಸದಾಗಿ ಹುಟ್ಟಬೇಕು. ಎರಡನೇದಾಗಿ ಇದು ಆಧ್ಯಾತ್ಮಿಕ ಹೊಸ ಜನ್ಮ. ಹಲ್ಲೆಲೂಯಾ. ನೀವು ಎಫೆಸದವರ ಪತ್ರಿಕೆಯಲ್ಲಿ ನೋಡಿದರೆ ಅನ್ಯ ಜನರಿಗೂ ಯಹೂದಿಯ ಜನರಿಗೂ ಮಧ್ಯದಲ್ಲಿ ಇರುವ ಆ ಅಡ್ಡಿ ಗೋಡೆಯನ್ನು ದೇವರು ತೆಗೆದುಹಾಕಿ ಕ್ರಿಸ್ತ ಮೇಲೆ ನಂಬಿಕೆ ಇಡುವವರೆಲ್ಲರಲ್ಲಿಯೂ ನೂತನ ಮಾನತ್ವವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ನೂತನ ಮಾನತ್ವವನ್ನು, ನ್ಯೂ ಹ್ಯುಮ್ಯಾನಿಟಿಯನ್ನು ದೇವರು ಅಲ್ಲಿ ಸೃಷ್ಟಿ ಮಾಡ್ತಾರೆ ಅಂತ ನಾವು ನೋಡ್ತೇವೆ. ಅದರಲ್ಲಿ ಯಹೂದ್ಯರಂದು ಏನಿಲ್ಲ, ಅನ್ಯ ಜನರಂದು ಏನಿಲ್ಲ. ಹಲ್ಲೆಲೂಯಾ. ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ. ಹಲ್ಲೆಲೂಯಾ. ಹಾಗೆ ನೀವು ಇರುವಾಗ ಮೊದಲನೇದಾಗಿ ಅದು ಒಬ್ಬನು ಹೊಸದಾಗಿ ಹುಟ್ಟಬೇಕು. ಎರಡನೇದಾಗಿ ಅದು ಆಧ್ಯಾತ್ಮಿಕ ಹೊಸ ಜನ್ಮ. ಮೂರನೇದಾಗಿ ಕ್ರಿಸ್ತ ಮೇಲೆ ಇಟ್ಟಿರುವ ನಂಬಿಕೆಯೇ ನೂತನ
ಸೃಷ್ಟಿಗೆ ಮುಖ್ಯ ಅಂಶವಾಗಿದೆ. ಅಂದ್ರೆ ಕೀ. ಫೇತ್ ಇಸ್ ದ ಕೀ ಟು ರಿಸೀವ್ ಎಟರ್ನಲ್ ಲೈಫ್. ಹಲ್ಲೆಲೂಯಾ. ಆ ವಿಶ್ವಾಸ, ನಂಬಿಕೆ ಇಲ್ಲದೆ ನಮಗೆ ರಕ್ಷಣೆ ಉಂಟಾಗುವುದಿಲ್ಲ. ಇಲ್ಲಿ ಯೇಸು ಕರ್ತನು ಒಂದು ಉದಾಹರಣೆಯನ್ನು ಹೇಳುತ್ತಾರೆ. ಹಳೆಯ ನಿಯಮದಲ್ಲಿ ಇವರಿಗೆ ಅಡವಿಯಲ್ಲಿ ಒಂದು ದೊಡ್ಡ ಕಷ್ಟಕಾಲ ಬಂದಿತ್ತು. ಆಹಾರ ಯಾವಾಗಲೂ ಮನ್ನವು, ಬೇರೆ ಏನು ಕೊಡ್ತಾ ಇದ್ರು, ನೀರು. ಮನ್ನವನ್ನು ನೀವು ರೆಡಿ ಮಾಡಿ ಆ ಹಿಟ್ಟು ಮಾಡಿ ದೋಸೆ ಇಡ್ಲಿ ಎಲ್ಲ ಮಾಡಿಕೊಳ್ಬಹುದು. ಆ ಕಾಲದಲ್ಲಿ ಇಡ್ಲಿ ಎಲ್ಲ ಇದು ಗೊತ್ತಿಲ್ಲ. ಬಟ್ ನಾನು ಹೇಳ್ತೇನೆ, ಅವರಿಗೆ ಆಹಾರದ್ದೇನು ಏನು ಕೊರತೆ ಇಟ್ಟಿಲ್ಲ. ಆದರೂ ಒಂದು ಸ್ಥಳದಲ್ಲಿ ಬಂದ ಮೇಲೆ ಅವರು ತುಂಬಾ ದೇವರಿಗೆ ವಿರೋಧವಾಗಿ ಮಾತನಾಡಿದರು. ಇದೇನಾ ನಾವು ತಿನ್ನುವುದು? ಐಗುಪ್ತಲ್ಲಿ ಅದು ಸಿಕ್ಕಿತ್ತು, ಇದು ಸಿಕ್ಕಿತ್ತು, ಶುಂಠಿ, ಬೆಳ್ಳುಳ್ಳಿ, ಫಿಶು, ಮೀನು ಅದೆಲ್ಲ ಸಿಕ್ಕಿತ್ತಲ್ಲ, ಇಲ್ಲಿ ನಾವು ಇದನ್ನೇ ತಿಂದಿತ್ತು, ನಾಯಿಗೆಲ್ಲ ಸತ್ತೋಯ್ತು ಅಂತ ಹೇಳ್ತಿಲ್ಲ. ದೇವರಿಗೆ ಕೋಪವಾಯಿತು. 40 ವರ್ಷ ಕಾಲ ಇವರು ಮಾಡುವ ಪಾಪಗಳೆಲ್ಲ ಸಹಿಸಿಕೊಂಡು ದೇವರು ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಂಗೆ ಇವರು ಅವ್ರಿಗೆ ವಿರೋಧವಾಗಿ ಗುಣಗುಟ್ಟುವುದು, ಮೋಶೆಯನ್ನು ಸಹಿಸಿಬಿಡಬೇಕು, ದೇವರು ಎಲ್ಲಿದ್ದಾರೆ ಕರೀರಿ, ಹಂಗೆಲ್ಲ ಮಾತನಾಡುವುದು. ದೇವರು ಕೋಪ ಬಂದು ಏನ್ ಮಾಡಿದರು? ವಿಷ ಸರ್ಪಗಳನ್ನು ಮಧ್ಯದಲ್ಲಿ ಕಳಿಸಿದರು. ಹೆಚ್ಚು ಜನರು ಅಲ್ಲಿ ಸತ್ತು ಬೀಳ್ತಾ ಇದ್ದಾರೆ, ಸಾವಿರಾರು ಜನರು. ಇದನ್ನು ನೋಡಿ ಹೆದರಿ ಇಸ್ರೇಲ್ ಜನರು ಎಲ್ಲ ಮೋಶೆ ಕಡೆ ಓಡಿ ಹೋಗಿ, ಮೋಶೆ ನಾವು ತಪ್ಪು ಮಾಡಿಬಿಟ್ಟೇವೆ, ನಿಮಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿ ಮಾತನಾಡಿಬಿಟ್ಟೇವೆ, ನೀನು ಏನು ಮಾಡಬೇಕು? ನಮಗಾಗಿ ಮಧ್ಯಸ್ಥ ಪ್ರಾರ್ಥನೆ ಮಾಡಿ ನಮಗೆ ಏನಾದರೂ ಸಹಾಯ ಮಾಡಿ ಬಿಡುಗಡೆ ಆಗಲಿ, ಜನರು ಹಿಂಗೆ ಸತ್ತೋಗ್ತಾರಂತ ಹೇಳುವಾಗ ದೇವ್ರ ಕಡೆ ಹೋಗಿ ಇವನು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾನೆ ಮೋಶೆ. ದೇವರೊಂದು ಆಲೋಚನೆಯನ್ನು ಕೊಟ್ಟರು. ಏನು ಹೇಳಿದರು? ಒಂದು ತಾಮ್ರದ ಸರ್ಪವನ್ನು ಉಂಟು ಮಾಡಿ ಧ್ವಜ ಕಂಬದ ಮೇಲೆ ಹಾಕ್ಬಿಡು. ಯಾರಿಗೆ ಹಾವು ಕಚ್ಚಿತೋ ಅವರು ಸೆಕೆಂಡ್ ಥಾಟ್ ಕೊಡದೆ ಅದನ್ನು ಲಕ್ಷ್ಯವಿಟ್ಟು ನೋಡಬೇಕು. ಹಾವು ಕಚ್ಚಿದ್ರೆ ನೋಡ್ಬೇಕು, ಬೇರೆ ದಾರಿ ಇಲ್ಲ. ಅವನು ಮೋಶೆ ನಿನ್ನಿಂದಲೇ ಆಯ್ತು ಎಂದು ಹೇಳಿದ್ರೆ ಹಂಗೆ ಸಾಯ್ತಾರೆ. ಮಾತಾಡೋದು ಬಿಡು, ಅಲ್ಲಿ ಇರಬಾರದು. ನೋ ವರ್ಡ್ಸ್. ಹಾವು ವಿಷ ಕಚ್ಚಿದ ತಕ್ಷಣ ನಂಬಿಕೆ ಇದೆ, ಅದನ್ನು ನೋಡಬೇಕು, ಅವನು ಉಳಿಯುತ್ತಾರೆ. ಈ ರೀತಿಯಲ್ಲಿ ಬಿಟ್ಬಿಟ್ರು ದೇವರು. ಮಾತೆ ನೋ ಸೈಲೆನ್ಸ್, ನೋಡಿ ಉಳಿಯುತ್ತಾರೆ. ಆ ರೀತಿಯಲ್ಲಿ ಯಾರೆಲ್ಲ ನೋಡಿದರೋ ಅವರೆಲ್ಲ ಸತ್ತು ಹೋಗಿರಲಿಲ್ಲ. ಹಲ್ಲೆಲೂಯಾ. ಆ ಒಂದು ಪರಿಸ್ಥಿತಿ ಬಂದಿತ್ತು. ಇರುವಾಗ ನಂಬಿಕೆ ಹೆಂಗೆ ದೇವರ ಮೇಲೆ ಇರಬೇಕಾದ್ರೆ, ಇದಕ್ಕಿಂತ ದೊಡ್ಡದಾಗಿ ಯಾವ ದೇವರು ಮಾಡಿದರು ಈ ಲೋಕದಲ್ಲಿ? ನಮಗಾಗಿ ಎಳೆದು ಬಂದು ನಮ್ಮ ಪಾಪಕ್ಕಾಗಿ ಪ್ರಾಣವನ್ನು ಕೊಟ್ಟ ದೇವರು ಯಾವುದು ಧರ್ಮದಲ್ಲಿ ಇಲ್ಲ. ಹಾಗೆ ಇರುವಾಗ ಇದಕ್ಕಿಂತ ಹೆಚ್ಚಾಗಿ ಯಾರು ಏನು ಮಾಡಕ್ಕಾಗಲ್ಲ. ದೇವರು ಪಾಪ ನನ್ನ ಮಗನಾಗಿ ನನ್ನನ್ನು ಹಿಂಬಾಲಿಸು, ಮಗಳ ಹಿಂಬಾಲಿಸು ಕರೆಯೋದಕ್ಕೆ ಹಕ್ಕು ಯಾರ ಕೈಯಲ್ಲಿ ಉಂಟು? ಯೇಸು ಕರ್ತನ ಕೈಯಲ್ಲಿ. ಯಾಕಂದ್ರೆ ನಮಗಾಗಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು, ಜಡಿಯಲ್ಪಟ್ಟು, ಪ್ರಾಣವನ್ನು ಕೊಟ್ಟು ಮರಣ ಆ ವೇದನೆಯನ್ನು ಅನುಭವಿಸಿ 3ನೇ ದಿವಸ ಜೀವಿತನಾಗಿ ತೊಳೆದು ಬಂದ ಜೀವ ಸ್ವರೂಪನಾಗಿರುವ ದೇವರು. ಹಲ್ಲೆಲೂಯಾ. ಆ ದೇವರ ಮಕ್ಕಳು ನಾವು ಹಾಗೆ ಇರುವಾಗ ನಮಗೆ ದೇವರು ಮಾಡಿರುವುದು ನಮಗೆ ಗೊತ್ತು. ಈಗ ಲೋಕತೆಗೆ ಅದು ಜಾಸ್ತಿಯಾಗಿ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ಅವರು ಇವರನ್ನು ಪರದೇಶದಲ್ಲಿ ಇರುವ ದೇವರು, ಫಾರಿನ್ ಗಾಡ್ ಎಂದು ಕರೆಯುತ್ತಾರೆ. ಅಪ್ಪ, ನಿನ್ನ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟ ದೇವರವರು. ನಮ್ಮ ಪಾಪ ಪರಿಹಾರಕ್ಕಾಗಿ ನದಿ ಕಡೆಗೆ ಓಡುತ್ತೇವೆ, ಬೆಟ್ಟದ ಮೇಲೆ ಹೋಗುತ್ತೇವೆ, ಎಲ್ಲೆಲ್ಲ ಹೋಗಿ ಹುಡುಕುತ್ತೇವೆ, ಏನೇನೆಲ್ಲ ಮಾಡುತ್ತೇವೆ, ಕಷ್ಟಗಳನ್ನು ಸಹಿಸಿಕೊಂಡು ಏನೇನೆಲ್ಲ ನಾವು ಮಾಡುತ್ತೇವೆ, ಆದರೂ ಪರಿಹಾರ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ಪಾಪದ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟ ಒಬ್ಬ ದೇವರಿದ್ದಾರಲ್ಲ, ಆತನು ನಮ್ಮ ಸ್ಥಳವನ್ನು ತಗೊಂಡಿದ್ದಾರೆ. ನಾವು ತಾನೇ ಆ ಸಿಲುಬೆ ಮೇಲೆ ಹಾಕಲ್ಪಡಬೇಕಿತ್ತು. ನಮ್ಮ ಮೇಲೆ ಬರ್ಲಿಕ್ಕಿರುವ ದಂಡೆಯನ್ನು ಆತನು ತಗೊಂಡಿದ್ದಾರೆ. ಈ ರೀತಿಯಲ್ಲಿ ಯಾವುದು ದೇವರು ಮಾಡಲಿಲ್ಲ. ಹಾಗೆ ಇರುವಾಗ ನಂಬಬೇಕು. ಹಲ್ಲೆಲೂಯಾ. ಯಾರು ನಂಬುತ್ತಾರೋ, ನಂಬಿಕೆ ಮುಖಾಂತರ ರಕ್ಷಣೆ ತುಂಬಾ ಸುಲಭವಾಗಿರುವ ಒಂದು ದಾರಿ. ಮಿಕ್ಕ ಧರ್ಮಗಳಲ್ಲಿ ನೀವು ರಕ್ಷಣೆ ಹೊಂದಬೇಕಾ, ನಿಮ್ಮ ಪಾಪ ಪರಿಹಾರ ಉಂಟಾಗಬೇಕಾ, ನೀವು ಬಹಳವಾಗಿ ಕಷ್ಟಪಡಬೇಕು. ಇಲ್ಲಿ ಆ ಕಷ್ಟಗಳೆಲ್ಲವನ್ನು ಯೇಸು ಕರ್ತನು ನಮಗಾಗಿ ಸಹಿಸಿಕೊಂಡರು. ಯೇಸು ಕರ್ತನು ಶಿಲುಬೆಯನ್ನು ಹೊತ್ತುಕೊಂಡರು, ನಮ್ಮ ಮೇಲೆ ಹಾಕಿರಲಿಲ್ಲ. ಯಪ್ಪ, ನೀ ಶಿಲುಬೆಯನ್ನು ತಗೊಂಡು ಬಾ, ನಿನ್ನನ್ನು ನನ್ನ ಶಿಲುಬೆಯಲ್ಲಿ ಹಾಕ್ತೇನೆ ಎಂದು ಹೇಳಿಲ್ಲ. ಅವರು ಶಿಲುಬೆಯನ್ನು ತಗೊಂಡು ಅವರು ಪಾಪಗಳೆಲ್ಲವನ್ನು ಅವರು ಏನ್ ಮಾಡ್ತಾರೆ, ತನ್ನ ಮೇಲೆ ಹೊತ್ತುಕೊಂಡರು. ಹಲ್ಲೆಲೂಯಾ. ಆದ್ದರಿಂದ ನಮಗೆ ಬಿಡುಗಡೆ ಆಯಿತು. ನಾವು ಮಾಡಬೇಕಾದ್ರೂ ಒಂದೇ ಒಂದು, ದೇವರ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಅದನ್ನೇ ಅವರು ಹೇಳ್ತಾರೆ 16ನೇ ವಾಕ್ಯ, ಎಲ್ಲರೂ ಗೊತ್ತಿರುವಾಗ ಎಲ್ಲರೂ ಒಟ್ಟಿಗೆ ಹೋದ್ರಿ. ದೇವರು ಲೋಕದ ಮೇಲೆ
ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ನೀವು ನೋಡಿದರೆ ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯೇ ನೂತನ ಸೃಷ್ಟಿಗೆ ಮುಖ್ಯ ಅಂಶ. ಆಮೇಲೆ ಕ್ರಿಸ್ತನಲ್ಲಿ ನಂಬಿಕೆಯು ನಿತ್ಯ ನಾಶನದಿಂದ ರಕ್ಷಿಸುತ್ತದೆ. ಹಲ್ಲೆಲೂಯಾ. ದೇವರು ಈ ಲೋಕವನ್ನು ಮೊದಲು ಸಾರಿ ಜಲಪ್ರಳಯದಿಂದ ನಾಶ ಮಾಡಿದರು. ನೀತಿವಂತನಾಗಿದ್ದ ನೋಹನು ಅವನ ಕುಟುಂಬವನ್ನು ದೇವರು ಏನು ಮಾಡಿದರು? ರಕ್ಷಿಸಿದರು. ಆಮೇಲೆ ನೀವು ಸೋದೋಮ್ ಗೊಮೋರ ಪಟ್ಟಣವನ್ನು ನೀವು ನೋಡಿದರೆ, ಸೋದೋಮ್ ಗೊಮೋರ ಪಟ್ಟಣವನ್ನು ದೇವರು ಅಗ್ನಿಯಿಂದ ನಾಶ ಮಾಡಿದ್ದಾರೆ, ಬೆಂಕಿಯಿಂದ ನಾಶ ಮಾಡ್ತಾರೆ. ಆವಾಗ ಲೋಟನು ಅವನ ಕುಟುಂಬವನ್ನು ದೇವರು ರಕ್ಷಿಸ್ತಾರೆ. ಆ ರೀತಿಯಲ್ಲಿ ಸೋದೋಮ್ ಗೊಮೋರ ಪಟ್ಟಣವನ್ನು ಹೇಗೆ ದೇವರು ನಾಶ ಮಾಡಿದರೋ ಅದೇ ರೀತಿಯಲ್ಲಿ ಈ ಭೂಮಿಯನ್ನು ಅಗ್ನಿಯಿಂದ ದೇವರು ಬೆಂಕಿಯಿಂದ ನಾಶ ಮಾಡಲಿದ್ದಾರೆ. ಹಾಗೆ ಇರುವಾಗ ನೀತಿವಂತರಾಗಿ ಇರುವವರಿಗೆ ರಕ್ಷಣೆ ಉಂಟಾಗುತ್ತದೆ. ನೀತಿವಂತರು ಯಾರು? ದೇವರ ಮೇಲೆ ನಂಬಿಕೆ ಇಡುವವರೇ ನೀತಿವಂತರು. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಡುವವರೇ ನೀತಿವಂತರು, ಅವರೇ ರಕ್ಷಣೆ ಹೊಂದುತ್ತಾರೆ. ಇರುವಾಗ ದೇವರು ಸ್ಪಷ್ಟವಾಗಿದ್ದಾರೆ, ಅವರ ಮೇಲೆ ಯಾರು ಒಬ್ಬರ ಹೂಂಸೋಯವ, ಅವನು ಯಾವುದು ಧರ್ಮದಲ್ಲಿ ಇರುವವನಾಗಿರಬಹುದು. ಈಗ ಲೋಕದಲ್ಲಿ ಬದುಕುವ ಯಾವುದು ಮನುಷ್ಯ ಬಂದು ದೇವರೇ ನಾನು ನಿನ್ನ ನಂಬುತ್ತೇನೆ, ನನ್ನ ಪಾಪವನ್ನು ಕ್ಷಮಿಸಿರಿ, ನನ್ನನ್ನು ರಕ್ಷಿಸಿರಿ, ನಾನು ನಿತ್ಯ ಜೀವನದಲ್ಲಿ ಬರಬೇಕು ಎಂದು ಯಾರು ದೇವರ ಪಾದದಲ್ಲಿ ಬಂದು ಪ್ರಾರ್ಥಿಸ್ತಾನೋ ಅವನಿಗೆ ದೇವರು ಏನ್ ಮಾಡ್ತಾರೆ? ಬಿಡುಗಡೆಯನ್ನು, ರಕ್ಷಣೆಯನ್ನು, ನಿತ್ಯ ಜೀವನವನ್ನು ದಯಪಾಲಿಸ್ತಾರೆ. ಹಲ್ಲೆಲೂಯಾ. ಅವನನ್ನು ಮೊದಲು ನಿತ್ಯ ನಾಶನದಿಂದ ತಪ್ಪಿಸ್ತಾರೆ. ಹಲ್ಲೆಲೂಯಾ. ನಿತ್ಯ ನಾಶನ ಅಂದ್ರೆ ಏನು? ಬೆಂಕಿಯಲ್ಲಿ ಹಾಕಲ್ಪಡುವವರು ಸಾಯುವುದಿಲ್ಲ. ಹಲ್ಲೆಲೂಯಾ. ಆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು, ಭಿಕ್ಷೆಗಾರನಾದ ಲಾಸರನ ಆ ಸಾಮ್ಯವನ್ನು ನೀವು ನೋಡಿದರೆ, ಆ ಐಶ್ವರ್ಯವಂತ ಈ ಲೋಕದಲ್ಲಿ ತುಂಬಾ ಚೆನ್ನಾಗಿ ಬದುಕುತ್ತಾನೆ. ಎಲ್ಲ ಕೆಟ್ಟ ಅಭ್ಯಾಸಗಳು ಅವನಲ್ಲಿದ್ದು, ಹಣ ಇತ್ತು, ಎಲ್ಲ ಇತ್ತು, ಯಾರಿಗೇನು ಒಳ್ಳೆಯದು ಕೂಡ ಅವನು ಮಾಡುವವನಲ್ಲ. ಅವನು ನರಕದಲ್ಲಿ ಹೋಗಿ ಬೀಳುತ್ತಾನೆ. ಆ ನರಕ ಬೆಂಕಿಯಲ್ಲಿ ಅವನು ಇರುವಾಗ ಅವನು ಹೇಳ್ತಾನೆ, ಲಾಸರನು ಭಿಕ್ಷೆಗಾರನಾಗಿದ್ದರೂ ಕೂಡ ಪರಲೋಕ ರಾಜ್ಯದಲ್ಲಿ ಇರ್ತಾನೆ. ಇಲ್ಲಿ ಇರುವವನಿಗೆ ಆ ಬೆಂಕಿ ಕಾಟ ಭಯಂಕರವಾಗಿದ್ದರಿಂದ ಅವನು ಹೇಳ್ತಾನೆ, ಒಂದೇ ಒಂದು ಗುಣಿ ನೀರನ್ನು ನನಗೆ ಕೊಡು. ಹಲ್ಲೆಲೂಯಾ. ಬೆಂಕಿಯಲ್ಲಿ ಇರುವ ಆ ಆತ್ಮವು ಅದು ಸಾಯುವುದಿಲ್ಲ, ನಿತ್ಯ ದಂಡನೆಯನ್ನು ಪಡಕೊಳ್ಳುವುದು. ನರಕ ದಂಡನೆ ಅದು. ಹಲ್ಲೆಲೂಯಾ. ಮರಣ ದಂಡನೆ ಅಂದ್ರೆ ಒಂದು ನಿಮಿಷದಲ್ಲಿ ಮುಗಿದೋಗಿ ಬಿಡುತ್ತೆ, ಶರೀರವು ಆತ್ಮವು ಅಗಲಿಸಲ್ಪಡುವುದು. ಬಟ್ ಈ ಆತ್ಮಗೆ ಒಂದು ದಂಡನೆ, ಅದು ನರಕ ದಂಡನೆ. ಹಲ್ಲೆಲೂಯಾ. ಅಲ್ಲಿ ಯಾರನ್ನು ದೇವರು ಹಾಕ್ತಾರೋ ಅವರು ನಿತ್ಯ ಕಾಲ ಬೆಂಕಿಯಲ್ಲಿ ಸಾಯದೆ ಆ ದಂಡನೆಯನ್ನು, ಆ ವೇದನೆಯನ್ನು, ನೋವನ್ನು ಅನುಭವಿಸುವರು. ಆ ಒಂದು ನಿತ್ಯ ನ್ಯಾಯ ತೀರ್ಪಿಂದ ನಮ್ಮನ್ನು ಆ ನಾಶನದಿಂದ ಯೇಸು ಕರ್ತನ ಮೇಲೆ ನಂಬಿಕೆ ಇಡುವವರನ್ನು ದೇವರು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ನಾಶನದಿಂದ ನಮ್ಮನ್ನು ರಕ್ಷಿಸುತ್ತಾರೆ, ಕಾಪಾಡುತ್ತಾರೆ ಎಂದು ನಾವು ನೋಡುತ್ತೇವೆ. ಮೊದಲನೇದಾಗಿ ಯೇಸು ಕರ್ತನ ಮೇಲೆ ನಂಬಿ ಇಡುವವನಿಗೆ ನಿತ್ಯ ಮರಣದಿಂದ ರಕ್ಷಣೆ, ಅದೇ ನಿಜವಾದ ರಕ್ಷಣೆ. ಎಷ್ಟೋ ಜನರಿಗೆ ರಕ್ಷಣೆ ಏನು? ಎಲ್ಲಿಂದ ರಕ್ಷಣೆ? ಪಾಪದಿಂದ ರಕ್ಷಣೆ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಅದೆಲ್ಲ ಒಂದು ಕಡೆ. ಅದು ನಿತ್ಯ ನರಕದಿಂದ ನಿಮಗೆ ಬಿಡುಗಡೆ ಉಂಟಾಗುತ್ತದಲ್ಲ, ಅದೇ ನಿಜವಾದ ದೊಡ್ಡ ಬಿಡುಗಡೆ. ಹಲ್ಲೆಲೂಯಾ. ದೊಡ್ಡ ರಕ್ಷಣೆ, ಅದುವೇ ನಿಜವಾದ ರಕ್ಷಣೆಯೂ ಕೂಡ. ಹಲ್ಲೆಲೂಯಾ. ಆದ್ರಿಂದ ಮೊದಲನೇದಾಗಿ ನಿಮ್ಮನ್ನು ನಾಶನದಿಂದ ತಪ್ಪಿಸುತ್ತಾರೆ. ಎರಡನೇದಾಗಿ ಕ್ರಿಸ್ತನಲ್ಲಿ ನಂಬಿಕೆಯು ನಿತ್ಯ ಜೀವವನ್ನು ನೀಡುತ್ತದೆ, ಶಾಶ್ವತ ಜೀವನ. ಹಲ್ಲೆಲೂಯಾ. ಇವೆಲ್ಲರೂ ತಗೊಂಡು ಹೋದ್ರಿ. ಪ್ರಕಟಣೆ ಅಧ್ಯಾಯ 21:1-5 ಬರೆ. ಪ್ರಕಟಣೆ ಅಧ್ಯಾಯ 21:1-5 ಬರೆ. ಮೊದಲಿದ್ದ ಆಕಾಶ ಮಂಡಲವು ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ಹಲ್ಲೆಲೂಯಾ. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಇನ್ನು
ಇನ್ನು ಮರಣ ಇರುವುದಿಲ್ಲ. ಹಲ್ಲೆಲೂಯ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು. ಮೊದಲು ಇವತ್ತು ಇರುತ್ತಾ ಇರೋದೆಲ್ಲ ಇಲ್ಲದೆ ಹೋಗುವ ಒಂದು ಕಾಲ ಬರುತ್ತೆ. ಹಲ್ಲೆಲೂಯ. ನಾವು ಎಷ್ಟು ಸಂಪಾದಿಸಿದರು, ಎಷ್ಟು ಈ ಲೋಕದಲ್ಲಿ ನಾವು ಕೀರ್ತಿಯನ್ನು ಪಡ್ಕೊಟ್ರು, ಯೇಸುವನ್ನು ಪಡ್ಕೊಳ್ಳದೆ ಹೋದರೆ ರಕ್ಷಣೆ ಇಲ್ಲ, ನಿತ್ಯ ಜೀವ ಇಲ್ಲ. ಹಲ್ಲೆಲೂಯ. ಯೇಸು ಬೇಡ ಎಂದು ಹೋಗುವವರಿಗೆಲ್ಲ ಈ ಗತಿ ಆಗುತ್ತದೆ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ನಾಶನದಿಂದ ರಕ್ಷಣೆ, ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ. ಹಲ್ಲೆಲೂಯ. ಮಿಕ್ಕವರ ಗತಿ ಏನಾಗುತ್ತದೆ ಅಂದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಅವರಿಗೆ ನಿತ್ಯ ನಾಶನವೇ. ನಾವು ನೀತಿವಂತರ ಅಲ್ಲರಿ, ನಾವು ಪಾಪಿಗಳೇ. ಆದರೂ ಕೂಡ ನಮ್ಮನ್ನು ಪಾಪದಿಂದ ರಕ್ಷಿಸಿ, ತೊಳೆದು ಶುದ್ಧೀಕರಿಸಿ, ನೀತಿವಂತಳಾಗಿ ಬದಲಾಯಿಸಿದ ಒಬ್ಬ ದೇವರು ಇದ್ದಾರೆ. ಅದೇ ಅವರು ನಮಗೆ ತೋರಿಸಿರುವ ದೊಡ್ಡ ಪ್ರೀತಿ. ಹಲ್ಲೆಲೂಯ. ಈ ಲೋಕದಲ್ಲಿ ನಾನು ನೀತಿವಂತರಾಗಿ ಬದುಕುತ್ತೇನೆ ಎಂದು ಸನ್ಮಾರ್ಗದಲ್ಲಿ ನಾನು ಸನ್ಮಾರ್ಗನಾಗಿ ಬದುಕುತ್ತೇನೆ ಇದ್ದಾರೆ. ಸತ್ಯವೇದ ಇಲ್ಲದೆ ಒಳ್ಳೆಯವರಾಗಿ ಬದುಕುತ್ತೇನೆ ಎಂದು ಹೇಳುವವರೆಲ್ಲ ಇದ್ದಾರೆ. ಆದರೂ ಅವರಿಗೆಲ್ಲಕ್ಕಿಂತ ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದ, ಪ್ರಾಣವನ್ನು ಕೊಟ್ಟು ರಕ್ಷಿಸಿದ ದೇವರನ್ನು ನಿರಾಕರಿಸಿಬಿಟ್ಟು ಅವರು ಪರಲೋಕ ರಾಜ್ಯಕ್ಕೆ ತಲುಪುವುದಕ್ಕೆ ಅವರು ಸಾಧ್ಯತೆ ಇಲ್ಲ. ಹಲ್ಲೆಲೂಯ. ಯಾಕೆಂದ್ರೆ ಈ ಲೋಕದಲ್ಲಿ ಯಾವುದು ಮೂಲೆಯಲ್ಲಿ ಇರುವ ಮನುಷ್ಯನನ್ನು ಸೃಷ್ಟಿ ಮಾಡಿದವರು ದೇವರೊಬ್ಬರೇ. ಅವರ ಕೈಯಲ್ಲಿ ರಕ್ಷಣೆ ಉಂಟು. ಹಲ್ಲೆಲೂಯ. ಅವರನ್ನು ಬಿಟ್ಟು ಬೇರೊಬ್ಬರ ಕೈಯಲ್ಲಿ ರಕ್ಷಣೆ ಇಲ್ಲ. ಅದು ಯೇಸು ಕರ್ತನ ಹೆಸರಲ್ಲಿ ಉಂಟಾಗುತ್ತದೆ. ಯಾಕಂದ್ರೆ ಅವರೇ ಇಳಿದು ಬಂದು ಈ ಲೋಕದಲ್ಲಿ ಪ್ರಾಣವನ್ನು ಕೊಟ್ಟು ಪಾಪ ಬಲಿಯಾಗಿ ನಮ್ಮ ಕಾಯ್ದನ್ನು ಒಪ್ಪಿಸಿಕೊಟ್ಟು ಮರಣವನ್ನು ಹೊಂದಿರ 3ನೇ ದಿವಸ ಜೀವಿತನಾಗಿ ತಿಳಿದು ಬಂದ ದೇವರಾಗಿದ್ದಾರೆ. ಹಲ್ಲೆಲೂಯ. ಇರುವಾಗ ಅವರಲ್ಲಿ ಮಾತ್ರ ರಕ್ಷಣೆ ಉಂಟು. ಅದಕ್ಕೆ ಅವರು ಹೇಳ್ತಾರೆ, ನೀನು ಲಕ್ಷ್ಯವಿಟ್ಟು ನೋಡಬೇಕು. ಆ ತಾಮ್ರದ ಸರ್ಪ ಮೇಲೆ ನೀವು ಲಕ್ಷ್ಯವಿಟ್ಟು ನೋಡಬೇಕು. ಅವರು ಮಾತ್ರವೇ, ಅವರಲ್ಲಿ ಮಾತ್ರ ರಕ್ಷಣೆ. ದೇವರು ಮೋಶೆಯನ್ನು ನೋಡು, ಮೋಶೆಗೆ ತಂಗಿ ನಿಲ್ತಾಳೆ, ಅವಳನ್ನು ನೋಡಲ್ಲ ಹೇಳಿಲ್ಲ. ದೇವರು ಹೇಳಿದರು, ನಾನು ಏನು ಮಾಡಿ ಮುಗಿಸೇನೋ ಆ ತಾಮ್ರದ ಸರ್ಪವನ್ನು ಜಸ್ಟ್ ಲಕ್ಷ್ಯವಿಟ್ಟು ನೋಡು, ಅಲ್ಲಿ ರಕ್ಷಣೆ, ಬಿಡುಗಡೆ. ಅದೇ ರೀತಿಯಲ್ಲಿ ಇವತ್ತು ನಾವು ಯೇಸು ಕರ್ತನನ್ನು ಮಾತ್ರ ಲಕ್ಷ್ಯವಿಟ್ಟು ನೋಡಬೇಕು. ಹಲ್ಲೆಲೂಯ. ಅವರ ಮೇಲೆ ಹೆಚ್ಚಾದ ನಂಬಿಕೆ ಇಡಬೇಕು. ಇನ್ನು ಮುಂದೆ ಓದಿರಿ, ಅದರಲ್ಲಿ ಏನು ಬರೆಯಲ್ಪಟ್ಟಿರುವುದು ನೋಡೋಣ. ದೇವರು ತನ್ನ ಮಗನ ಮುಖಾಂತರ, ಇಲ್ಲಿ ನಾನು ಯೋಹನಕ್ಕೆ ಬಂದ್ಬಿಡಿ, ಯೋಹನ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಹಲ್ಲೆಲೂಯ. ಇದು ಒಂದು ಕಡೆ ಇರಲಿ. ಇನ್ನೊಂದು ವಾಕ್ಯ ಹೇಳ್ತದೆ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ನಿಮಗೂ ನಮಗೂ ನ್ಯಾಯ ತೀರ್ಪು ಇಲ್ಲ ರೀ. ಈಗ ಲೋಕದಲ್ಲಿಯೇ ನ್ಯಾಯ ತೀರ್ಪನ್ನು ಮುಗಿಸಿಬಿಡ್ತಾರೆ. ನೀವು ನೋಡಿದರೆ ಕ್ರೈಸ್ತಿಯರು ತುಂಬಾ ಕಷ್ಟಪಟ್ಟು ಮರಣ ಹೊಂದುತ್ತಾರೆ. ಅವರ ಆ ಕೊನೆ ಅವಸ್ಥೆಯನ್ನು ನೋಡುವಾಗ ಕೆಲವು ಸಾರಿ ನಮಗೆ ಈ ರೀತಿಯಲ್ಲಿ ಯೋಚನೆ ಬರುತ್ತೆ, ರಕ್ಷಣೆ ಹೊಂದಿದವರು ತಾನೇ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಬೇಕಲ್ಲ, ಯಾಕೆ ಈ ಲೋಕದಲ್ಲಿ ಇಷ್ಟು ಕಷ್ಟಪಟ್ಟು ರೋಗದಲ್ಲಿ ಬಿದ್ದು ನಷ್ಟಪಟ್ಟು ಅವರು ಮರಣ ಹೊಂದಬೇಕು ಎಂದು ಒಂದು ಯೋಚನೆ ನಮ್ಗೆ ಬರುತ್ತೆ. ನನ್ನ ಅಜ್ಜಿ ಆ ರೀತಿಯಲ್ಲಿ ತಿರುವುದರು. ಅವ್ರ ಜೀವನ ತುಂಬಾ ಚೆನ್ನಾಗಿತ್ತು. ಅವರ ಗಂಡನು ಒಂದು ನಮ್ಮ ಅಮ್ಮವನ್ನು ನಮ್ಮ ಅಜ್ಜಿ ಹೆತ್ತ ತಕ್ಷಣವೇ ಬಿಟ್ಟು ಹೋಗಿಬಿಟ್ರು. ಹಾಗೆ ಇರುವಾಗ ಈ ಹೊತ್ತಿಂದ ದೇವರೇ ನನ್ನ ಈಶ, ನನ್ನ ಗಂಡನು ಎಂದು ಹೇಳಿ 2ನೇ ಮದುವೆ ಕೂಡ ಮಾಡಿಕೊಳ್ಳದೆ ತನ್ನ ಮಗುಗೋಸ್ಕರ ಬದುಕಿದವರು ನನ್ನ ಅಜ್ಜಿ. ಅಂತವರು ಮರಣವನ್ನು ನೀವು ನೋಡಿದರೆ ತುಂಬಾ ಕಷ್ಟಪಟ್ಟರು. ಅವರು ಮರಣ ಹೊಂದುವಾಗ ನಾನು ತುಂಬಾ ನೊಂದು ಹೋದೆ. ನನ್ನ ಫೋಟೋ ಕೂಡ ನನ್ನ ಕೈಲಿ ಇದೆ. ದೇವರು ಒಂದು ಸಾರಿ ನನ್ನ ಜೊತೆ ಮಾತನಾಡಿದರು, ನೀತಿವಂತನ ರಕ್ಷಣೆ ಕಷ್ಟ ಈ ಲೋಕದಲ್ಲಿ. ಅವನನ್ನು ನಾನು ಏನು ಮಾಡುತ್ತೇನೆ, ಅವನು ಮಾಡಿರುವ ಪಾಪಗಳೆಲ್ಲವನ್ನು ತೊಳೆದು ಶುದ್ಧೀಕರಿಸಿ ಅದಕ್ಕೆ ತಕ್ಕಂತ ರೋಗ ಕಷ್ಟಗಳನ್ನು ಇಲ್ಲೇ ನಾನು ಅನುಮತಿಸಿ ಪೂರ್ಣಪಡಿಸಿ ನಾನು ಪರಲೋಕದಲ್ಲಿ ಸೇರಿಸಿಕೊಳ್ತೇನೆ. ಹಲ್ಲೆಲೂಯ. ಅವರಿಗೆ ನಾವು ನಂಬಿ ಬಂದಿದ್ದೇವೆ, ಕೈ ಬಿಟ್ಬಿಡ್ತಾರ? ಬಿಡಲ್ಲ. ನಾವು ಹೇಳಿದ ಮೇಲೆ ಕೆಲವೊಂದು ಪಾಪಗಳು ನಮ್ಮಲ್ಲಿ ಜೊತೆಯಲ್ಲಿ ಬರ್ತಾನೆ ಇರುವುದು. ಬಿಡೋಕ್ಕಾಗಲ್ಲ ಇರುವೆವು. ಬಿಡುವುದು ಒಳ್ಳೆಯದು. ಬಿಡದೆ ಇದ್ರೂ ಕೂಡ ನ್ಯಾಯ ತೀರ್ಪು ಒಂದೊಂದು ಬರುವಾಗ ದೇವರು ಮುಂದೆ, ಸೈತಾನ ಮುಂದೆ ನಿಂದು ಇವನನ್ನು ನೀನು ರಕ್ಷಿಸ್ತೀರಾ ಎಂದು ಅವನು ಏನ್ ಮಾಡ್ತಾನೆ, ಕಂಪ್ಲೇಂಟ್ ಮಾಡುವಾಗ ನಾನು ನೋಡಿಕೊಳ್ತೇನೆ ಬಿಡು ಎಂದು ದೇವರು ಅವನು ಏನ್ ಮಾಡ್ತಾರೆ, ಸ್ವಲ್ಪ ರೋಗಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ನಮ್ಮ ಪಾಪಗಳಿಗೆ ತಕ್ಕಂತ ಸಮಸ್ಯೆಗಳನ್ನು ಅವ್ರು ಕೊಡಲ್ಲ. ಕೊಟ್ರೆ ನಾವು
ನಾಶವಾಗಿ ಹೋಗಿಬಿಡ್ತೇವೆ. ದೇವರು ಕಡಿಮೆಯಾಗಿ ನಮಗೆ ದಂಡನೆಯನ್ನು ಕೊಟ್ಟು ಈ ಲೋಕದಲ್ಲಿ ರೋಗಗಳ ಮುಖಾಂತರ, ಕಷ್ಟಗಳ ಮುಖಾಂತರ ನಮ್ಮನ್ನು ಮಲಗಿಸಿ ಸರಿಪಡಿಸಿ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿ ಪೂರ್ಣವನ್ನು ಹೊಂದಿಕೊಂಡು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ತೇವೆ. ಅಲ್ಲಿ ನ್ಯಾಯ ತೀರ್ಪು ಇರಲ್ಲ. ಕೆಲವರು ಹೇಳ್ತಾರೆ ನಾವು ಅಲ್ಲಿ ಹೋಗಿ ನಿಲ್ಲಬೇಕು, ಅಲ್ಲಿ ನ್ಯಾಯಸ್ಥಾನ ಮುಂದೆ ನಿಲ್ಲಬೇಕು. ಆ ಒಂದು ಪರಿಸ್ಥಿತಿ ಕ್ರೈಸ್ತರಿಗೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಯೇಸು ಕರ್ತನ ರಹಸ್ಯ ಆಗಮನದಲ್ಲಿ ಮೊದಲನೇದಾಗಿ ಸಮಾಧಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಮರಣ ಹೊಂದಿದವರು ಎದ್ದು ಬರ್ತಾರೆ. ಎರಡನೇದಾಗಿ ಯಾರು ನಿಲ್ತಾ ಇದ್ದಾರೋ ಜೀವಿತರಾಗಿ ಅವರು ರೂಪಾಂತರ ಹೊಂದಿ ಆತನೊಂದಿಗೆ ಹೋಗಿ ಸೇರುವರು ಎಂದು ಸತ್ಯವೇದ ಹೇಳುತ್ತದೆ ಹೊರತು ಅಲ್ಲಿ ನ್ಯಾಯ ತೀರ್ಪಲ್ಲಿ ಅವರು ನಿಲ್ಲುತ್ತಾರೆ ಎಂದು ಸತ್ಯವೇದ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಅಲ್ಲಿಯೇ ರೂಪಾಂತರಗೊಳಿಸಿ ಒಂದೇ ಕ್ಷಣದಲ್ಲಿ ಮಾರ್ಪಡಿಸಿ ನಮ್ಮನ್ನು ಮೇಲೆ ತಗೊಂಡು ಹೋಗಿ ಬಿಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವಜನರೇ, ನಾನು ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಹೆದರಬೇಡ್ರಿ. ನಾವು ಸತ್ಯವೇದ ಹಿಂಬಾಲಿಸಿದ್ದೇವೆ. ನನ್ನಲ್ಲಿ ಬಲಹೀನತೆಗಳು ಉಂಟು, ನಾನು ಪೂರ್ಣವನ್ನು ಹೊಂದಿಲ್ಲ. ಯಾರು ಪೂರ್ಣ ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಬದುಕುವ ಜೀವಮಾನವಲ್ಲ. ನಾವು 100% ಪೂರ್ಣ ಹೊಂದುವುದು ಒಂದು ಹೊಂದಿಬಿಟ್ರೆ ನಾವು ಪರಲೋಕದಲ್ಲಿ ಇರುವೆವು. ಹಲ್ಲೆಲೂಯಾ. ಅದು ತನಕ ನಾವು ಪಾಪಗಳನ್ನು ಜಯಿಸ್ತಾ ನಾವು ಮುಂದೆ ಹೋಗುತ್ತಾ ಇರಬೇಕು. ಸತ್ಯವೇದ ಹೇಳ್ತಾರೆ, ನೀತಿವಂತನಾಗಿ ಬದುಕೋಣ ಇನ್ನೂ ನೀತಿವಂತನಾಗಿ ಬದುಕಲಿ, ಪರಿಶುದ್ಧನಾಗಿ ಬದುಕೋಣ ಇನ್ನೂ ಪರಿಶುದ್ಧನಾಗಲಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮಗಿರುವ ನಂಬಿಕೆ ನಮ್ಮನ್ನು ಅವರು ರಕ್ಷಿಸಿ ಅವರು ಮುಂದೆ ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾ ಇರುವರು. ಆದ್ರೂ ಈ ಲೋಕದಲ್ಲಿ ಇರುವ ಜನರು ಯಾಕೆ ಯೇಸುವನ್ನು ಹುಡುಕಿ ಬರ್ತಾ ಇಲ್ಲ, ಯಾಕೆ ಅವರನ್ನು ಬೇಡ ಎಂದು ನಿರಾಕರಿಸ್ತಾರೆ ಎಂದು ನೀವು ನೋಡಿದ್ರೆ ಆ ಮುಂದೆ ಇರುವ ವಾಕ್ಯವನ್ನು ಓದಿರಿ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಹಲ್ಲೆಲೂಯಾ. ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಈ ರೀತಿಯಲ್ಲಿ ಪ್ರಾಣ ಕೊಟ್ಟ ದೇವರೇ ಬೇಡ ಅಂತ ಹೇಳಿಬಿಟ್ರಲ್ಲ, ಆಮೇಲೆ ಅವರ ಮೇಲೆ ಆಲ್ರೆಡಿ ನ್ಯಾಯ ತೀರ್ಪು ಬಂದಾಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿ ಇರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸರು. ಒಳ್ಳೆಯ ಆಧ್ಯಾತ್ಮಿಕ ಸಭೆಗಳಿಗೆ ಜನರು ಬರುವುದಿಲ್ಲ. ಸುಮ್ಮನೆ ಹೋಗಿ ಕೂತ್ಕೊಂಡು ಎದ್ದು ಹೋಗುವ ಸಭೆಗಳು ಎಷ್ಟೋ ಇವೆ, ಅಲ್ಲಿ ಹೋಗುತ್ತಾರೆ. ವಿಗ್ರಹಾರದಲ್ಲಿರುವ ಸಭೆಗಳು ಉಂಟು, ಹೋಗುತ್ತಾರೆ. ಯಾಕೆಂದ್ರೆ ಅಲ್ಲಿ ಯಾರನ್ನು ಕೇಳುವಾರಿಲ್ಲ. ಸತ್ಯವನ್ನು ನಾವು ಇಪ್ಪಾಯ ಕತ್ತಿ ಹಾಗೆ ನಾವು ಪ್ರಸಂಗಿಸುವಾಗ ಅದು ಪ್ರಸಂಗಿಯನ್ನು ಶುದ್ಧೀಕರಿಸುತ್ತೆ, ಕೇಳ್ತಾ ಇರುವವ್ರನ್ನೂ ಅದು ಶುದ್ಧೀಕರಿಸುತ್ತೆ. ಇಬ್ಬರನ್ನು ಸುಮ್ಮನೆ ಬಿಡಲ್ಲ. ಹಾಗೆ ಇರುವಾಗ ಪ್ರಸಂಗಿಯೇ ಸಾಕ್ಷಿಯಾಗಿ ನಿಂತು ಅದನ್ನು ಪ್ರಸಂಗಿಸಬೇಕು ಎಂದು ದೇವರು, ನೀತಿಯುಳ್ಳ ದೇವರು, ನೀತಿ ಸ್ವರೂಪರು ಕಟ್ಟಳೆಗಳು ಕೊಟ್ಟಿರುವಾಗ ಕೂತ್ಕೊಳ್ಳುವವರಿಗೆ ಗೊತ್ತಾಗುತ್ತದೆ ಇದು ತಪ್ಪು ನಮ್ಮ ಮೇಲೆ. ಕೆಲವೊಂದು ಸಾರಿ ಹೇಳ್ತಾರೆ, ಇದು ನನ್ನನ್ನು ನೋಡಿ ಪಾಸ್ ಮಾತಾಡಿದೆ, ನನಗೆ ಬೇರೆ ಕೆಲಸ ಅಲ್ವಾ. ಸತ್ಯವನ್ನು ಹೇಳುವಾಗ ಆಟೋಮೆಟಿಕ್ ಆಗಿ ತಪ್ಪು ಮಾಡುವವನಿಗೂ ಚುಚ್ಚುತ್ತೆ. ಹಾಗೆ ತಾನೆ, ಆಟೋಮೆಟಿಕ್ ಆಗಿ ಚುಚ್ಚುತ್ತೆ, ಇದು ತಪ್ಪು ನಾನು ಮಾಡ್ತಾ ಇದ್ದೇನೆ. ಹಾಗೆ ಇರುವಾಗ ಅದಕ್ಕೆ ನಾನು ಒಬ್ಬರನ್ನು ಕರೆದು, ಅಪ್ಪ ನೀನು ಹಿಂಗೆ ಮಾಡ್ದಂಗೆ ಹೇಳೋಕೆ ಅವಶ್ಯಕತೆ ಇಲ್ಲ. ಸತ್ಯವನ್ನು ಮಾತಾಡುವಾಗಲೇ ತಪ್ಪು ಮಾಡುವವನು ಒಳಗಡೆ ಅವನಿಗೆ ಅದು ಖಂಡಿತವಾಗಿ ಸೂಚಿಸುತ್ತದೆ. ಆದ್ರಿಂದ ದೇವರ ಸಭೆಗೆ ಕತ್ತಲೆಯಲ್ಲಿ ಬದುಕುವವರು ಬೆಳಕಿಗೆ ಬರುವುದಿಲ್ಲ. ಯಾಕಂದ್ರೆ ಅವರ ಪಾಪಗಳೆಲ್ಲ ಹೊರಗಡೆ ಬಂದು ಬಿಡುತ್ತೆ. ತಿದ್ದುಕೊಳ್ಳಬೇಕು, ಚೆನ್ನಾಗಿ ಆಗಬೇಕು, ಅದು ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಪಾಪ ಮಾಡೋದೇ ಇಷ್ಟ. ಆದ್ರಿಂದ ಅವರು ಯೇಸು ಕಡೆಗೆ ಬರುವುದೇ ಇಲ್ಲ. ಹಲ್ಲೆಲೂಯಾ. ಮುಂದೆ ಹೋದ್ರಿ. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ನಾನು ನನ್ನ ಮಾತುಗಳಲ್ಲಿ ಪದಗಳಲ್ಲಿ ಹೇಳೋಕೆ ಅವಶ್ಯಕತೆ ಇಲ್ಲ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದು. ಕೆಟ್ಟದನ್ನು ಮಾಡುವವನು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಹಲ್ಲೆಲೂಯಾ. ಅವನಿಗೆ ಭಯ ಇಲ್ಲ. ಹಲ್ಲೆಲೂಯಾ. ಪಾಕೆಟ್ ಅಲ್ಲಿ ಕದಿದಿರುವ ಮೊಬೈಲ್ ಇದ್ರೆ ಮಾತ್ರ ರೋಡಲ್ಲಿ ಹೋಗುವಾಗ ಎಲ್ಲಾದ್ರೂ ಪೊಲೀಸ್ ಬರ್ತಾರೆ ಎಂದು ನೋಡ್ತಾರೆ. ಒಳ್ಳೆ ಮನುಷ್ಯನು ರೋಡಲ್ಲಿ ಹೋಗುವ ಈ ಕಡೆ ಆ ಕಡೆ ನೋಡಿಕೊಂಡು ಭಯ ಪಟ್ಟುಕೊಂಡು ಹೆದರಿಕೊಂಡು ಓಡಲ್ಲ.
ಯಾಕಂದ್ರೆ ಅವನು ಧೈರ್ಯವಾಗಿ ಹೋಗ್ತಾನೆ, ಏನು ತಪ್ಪು ಮಾಡಿಲ್ಲ. ಯಾವನು ಕದೀತಾನೋ ಆ ಕಳ್ಳನೇ ಭಯಪಡಬೇಕು ಪೊಲೀಸನ್ನು ನೋಡಿ. ನೀತಿವಂತನು ದಾರಿಯಲ್ಲಿ ಹೋಗುವಾಗ ಪೊಲೀಸನ್ನು ನೋಡಿ ಹೆದರೋದಿಲ್ಲ. ಪಾಪ ಮಾಡದವನಿಗೆ ಏನು ಬರಬಾರದು, ಭಯ ಬರಲ್ಲ. ಅವನು ಧೈರ್ಯವಾಗಿ ಸಭೆಗೆ ಬರ್ತಾರೆ, ಧೈರ್ಯವಾಗಿ ದೇವರ ಪ್ರಸನ್ನಕ್ಕೆ ಬರ್ತಾರೆ, ಧೈರ್ಯವಾಗಿ ಅವರು ನಡೀತಾರೆ. ಬಟ್ ಪಾಪ ಮಾಡಿದವನು ದೇವರ ಕಡೆ ಬರುವುದಿಲ್ಲ. ಹಲ್ಲೆಲೂಯಾ. ಸಿನ್ ಸೆಪರೇಟ್ಸ್ ಅಸ್ ಫ್ರಮ್ ಗಾಡ್. ನಮ್ಮನ್ನು ದೇವರನ್ನು ಅಗಲಿಸುವುದು ಪಾಪ. ಯಾರು ಪಾಪ ಮಾಡ್ತಾನೋ ಅವನು ಪ್ರಾರ್ಥಿಸುವುದಿಲ್ಲ. ಯಾಕಂದ್ರೆ ಅವನು ದೇವರ ಪ್ರಸನ್ನಕ್ಕೆ ಹೋಗೋದಕ್ಕಾಗಲ್ಲ. ಅಲ್ಲಿ ಹೋದ್ರೆ ಪಾಪವನ್ನು ಬಿಡಬೇಕು. ಪಾಪ ಬಿಡೋಕೆ ಇಷ್ಟ ಇಲ್ಲ, ಅದು ದೇವರ ಪ್ರಸನ್ನಕ್ಕೆ ಬರುವುದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ಹೆಚ್ಚು ಜನರು ನಾಶವಾಗುವುದಕ್ಕೆ ಕಾರಣ ಏನಂದ್ರೆ ಅವರು ತನ್ನಲ್ಲಿಯೇ ನಾಶನವನ್ನು ಬರಮಾಡಿಕೊಳ್ಳುತ್ತಾರೆ. ಅದು ದೇವರು ಮಾಡುವ ಕಾರ್ಯ ಅಲ್ಲ. ಚಾಯ್ಸ್ ಬಿಟ್ಟಿದ್ದಾರೆ. ಆರಿಸಿಕೊಳ್ಳೋದು, ಆರಿಸದೇ ಇರೋದು ಅವರವರ ಇಷ್ಟ. ಒತ್ತಾಯ ಪಡಿಸುವುದಿಲ್ಲ. ಸುವಾರ್ತೆ ಯಾರನ್ನು ಒತ್ತಾಯ ಪಡಿಸುವುದಿಲ್ಲ. ದೇವರ ಪ್ರೀತಿ ಒತ್ತಾಯ ಪಡಿಸುತ್ತದೆ. ಹಲ್ಲೆಲೂಯಾ. ದೇವರ ಪ್ರೀತಿ ಒತ್ತಾಯ ಪಡಿಸುತ್ತದೆ. ಬಟ್ ಸುವಾರ್ತೆ ಯಾರನ್ನು ನೀವು ಬರಲೇಬೇಕು, ನೀವು ರಕ್ಷಣೆ ಹೊಂದೇಬೇಕು ಎಂದು ದೇವರು ಯಾರನ್ನು ಕರೆಯುವುದಿಲ್ಲ. ಯಾರಿಗೆ ಪಾಪ ಇಷ್ಟ ಇಲ್ಲವೋ, ನಾನು ಒಳ್ಳೆಯವನಾಗಿ ಬದುಕಬೇಕು, ನಾನು ನನ್ನ ಜೀವನದಲ್ಲಿ ನೀತಿವಂತನಾಗಿ ಬದುಕಬೇಕು ಎಂದು ಬಯಸುವನು ಆಟೋಮೆಟಿಕ್ ಆಗಿ ಬೆಳಕಿಗೆ ಬರುತ್ತಾನೆ. ಹಲ್ಲೆಲೂಯಾ. ಅಲ್ಲಿ ಬಂದು ನೋಡುವಾಗ ಅಪ್ಪ ಇದಕ್ಕೆ ನಾನೇನು ಪರಿಹಾರ ಮಾಡುವ ಅವಶ್ಯಕತೆ ಇಲ್ಲ, ಅವರೇ ಮಾಡಿ ಮುಗಿಸ್ತಾರಂದ್ರೆ ಖುಷಿಯಾಗಿ ಆ ಯೇಸು ಕರ್ತನನ್ನು ಏನ್ ಮಾಡ್ತಾನೆ, ಸ್ವೀಕರಿಸಿಕೊಂಡು ಇನ್ನೂ ಹೆಚ್ಚಾಗಿ ಅವನು ನೀತಿವಂತನಾಗಿ ಪರಿಶುದ್ಧನಾಗಿ ಬದುಕೋನು. ಹಲ್ಲೆಲೂಯಾ. ಅದೇ ಸತ್ಯವಾರ್ತ ನಮಗೆ ವಾಕ್ಯ ನಮಗೆ ಹೇಳಿಕೊಡುವಂತದ್ದಾಗಿರುತ್ತದೆ. ಇನ್ನು ಕೆಲವೊಂದು ಕಾರ್ಯಗಳನ್ನು ನಾನು ಹೇಳಿ ನಾನು ಮುಗಿಸೋದು ಬಯಸುತ್ತೇನೆ. ಇದರಲ್ಲಿ ನೀವು ನೋಡಿದ್ರೆ 6ನೇ ಪಾಯಿಂಟ್ ಅಲ್ಲಿ ಒಬ್ಬ ಕ್ರೈಸ್ತನು ಹೊಸ ಸೃಷ್ಟಿಯಾಗಬೇಕು ಮತ್ತು ಈ ಹಳೆಯ ಪಾಪದ ಪದ್ಧತಿಗಳನ್ನು ಬಿಡಬೇಕು. ನಾವು ಆಲ್ರೆಡಿ ನೋಡಿದ ಒಂದು ವಾಕ್ಯನೇ 2 ಕೊರಿಂಥದವರಿಗೆ ಅಧ್ಯಾಯ 5:17 ಏನು ಹೇಳ್ತದೆ? ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ಹೊಸದಾಯಿತು. ಹಲ್ಲೆಲೂಯಾ. ನಮ್ಮ ಪೂರ್ವ ಕೆಟ್ಟ ಅಭ್ಯಾಸಗಳು, ಪಾಪದ ಅಭ್ಯಾಸಗಳು, ಪಾಪ ಸ್ವಭಾವಗಳು, ಆದಾಮಿನ ಸ್ವಭಾವಗಳು ಎಲ್ಲವನ್ನು ಬಿಟ್ಟು ಬಿಡಬೇಕು. ಮೊದಲು ದೇವರು ನಮ್ಮ ಪಾಪಗಳನ್ನು ತೆಗೆದಾಕಿ ಬಿಟ್ರು, ನಮ್ಮನ್ನು ಕ್ಲೀನ್ ಮಾಡಿಬಿಟ್ರು. ಆಮೇಲೆ ಹಳೆಯ ಸ್ವಭಾವಗಳನ್ನು ನಾವು ಹಿಡಿದುಕೊಂಡಿರಬಾರದು. ಅದೆಲ್ಲ ನಾವೇನು ಮಾಡಬೇಕು, ಬಿಟ್ಟು ನಾವು ಹೊಸ ನೂತನ ಸೃಷ್ಟಿಯಾಗಿ ಬದುಕಬೇಕು. ಹಲ್ಲೆಲೂಯಾ. ಆಮೇಲೆ ಸತ್ಯವೇದ ಹೇಳುತ್ತದೆ, ಒಬ್ಬ ಕ್ರೈಸ್ತನು ಪರಿಶುದ್ಧರಾಗಿ ಮತ್ತು ನೀತಿಯ ಜೀವನವನ್ನು ನಡೆಸಬೇಕು ಮತ್ತು ಕ್ರಿಸ್ತನ ಪ್ರೀತಿಯನ್ನು ಇದರೊಂದಿಗೆ ಹಂಚಿಕೊಳ್ಳಬೇಕು. ಹಲ್ಲೆಲೂಯಾ. ನೀವು ರೋಮ ಬರೆದವರಿಗೆ 6:19 ಓದಿರಿ. 6:19 ರೋಮ ಬರೆದವರಿಗೆ ಪೌಲನು ಬರೆದ ಪತ್ರಿಕೆ ಅಧ್ಯಾಯ 6 ವಾಕ್ಯ 19. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ. ನಾವು ನಮ್ಮನ್ನು ಪರಿಶುದ್ಧರಾಗುವುದಕ್ಕೆ ನಮ್ಮ ಅಂಗಗಳನ್ನು ನೀತಿಗೆ ದಾಸರಾಗಿ ಒಪ್ಪಿಸಿಕೊಡಬೇಕು. ನೀತಿ ನ್ಯಾಯಗಳನ್ನು ಅನುಸರಿಸಿ ನಡೆಯಬೇಕು, ಪರಿಶುದ್ಧರಾಗಿ ಬದುಕಬೇಕು. ನಾವು ಪರಿಶುದ್ಧರಾಗಿ ಬದುಕುವುದಕ್ಕೆ ದೇವರು ನಮಗೆ ಕೊಟ್ಟಿರುವ ಆಯುಧ ಏನು? ಪ್ರೀತಿ. ಹಲ್ಲೆಲೂಯಾ. ಮತ್ತಾಯು 22 ವಾಕ್ಯ 37-38. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಆಮೇಲೆ ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ. ಹಲ್ಲೆಲೂಯಾ. ಈ ಪ್ರೀತಿಯೇ ಧರ್ಮಶಾಸ್ತ್ರವನ್ನು ನೆರವೇರಿಸುವುದು. ಹಲ್ಲೆಲೂಯಾ. ಇರುವಾಗ ಕ್ರೈಸ್ತರಾಗಿ ನಾವು
ಹೊಸದಾಗಿ ಹುಟ್ಟಿದವರು ಎಂಬುದಕ್ಕೆ ಗುರುತು ಏನಂದ್ರೆ ಈ 3 ಸ್ವಭಾವಗಳು ನಮ್ಮಲ್ಲಿ ಇರಬೇಕು. ಪರಿಶುದ್ಧರಾಗಿರಬೇಕು, ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವರಾಗಿರಬೇಕು, ಪ್ರೀತಿಯನ್ನು ಹಂಚಿಕೊಳ್ಳುವರಾಗಿರಬೇಕು. ಹಲ್ಲೆಲೂಯಾ. ಪರಿಶುದ್ಧರಾಗಿ ಬದುಕಬೇಕು, ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಬೇಕು, ಪ್ರೀತಿಯನ್ನು ಹಂಚಿಕೊಂಡು ಬದುಕಬೇಕು. ನೀವು ಪ್ರೀತಿಯನ್ನು ಹಂಚಿಕೊಂಡು ಬದುಕಿದರೆ ಸಾಕು. ನೀವು ಪಾಪರಹಿತ ಜೀವನ, ನೀತಿ ಉಳ್ಳ ಜೀವನ, ಪರಿಶುದ್ಧ ಜೀವನವನ್ನು ಜೀವಿಸಬಹುದು. ಹಲ್ಲೆಲೂಯಾ. ದೇವರ ಮೇಲೆ ಪ್ರೀತಿ, ಮನುಷ್ಯರ ಮೇಲೆ ಪ್ರೀತಿ, ಇದು 2 ಇದ್ದರೆ ಇದರಲ್ಲಿ ಇರುವ ಎಲ್ಲವನ್ನು ನೀವು ನೆರವೇರಿಸುವಿರಿ. ಹಲ್ಲೆಲೂಯಾ. ನೀವು ಕೊನೆಯಾಗಿ ಇರುವ ಆ ವಾಕ್ಯವನ್ನು ನೀವು ನೋಡಿದರೆ 22ನೇ ವಾಕ್ಯವನ್ನು ಓದಿರಿ. 22ನೇ ವಾಕ್ಯ 6:22 ರೋಮಾಪುರದವರೆಗೆ 6:22. ಈಗಲಾದರೂ ಹಾ. ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಹಲ್ಲೆಲೂಯಾ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಲೈನ್ ಕೊಟ್ಟಿದ್ದಾರೆ ನೋಡಿ. ರೈಚಸ್ನೆಸ್, ಸ್ಯಾಂಕ್ಟಿಫಿಕೇಶನ್ ಅಂಡ್ ಗ್ಲೋರಿಫಿಕೇಶನ್. ಬೇರೆ ಒಂದು ಇದೆ, ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್ ಅಂಡ್ ಗ್ಲೋರಿಫಿಕೇಶನ್. ಮೊದಲು ನಮ್ಮಲ್ಲಿ ನೀತಿ, ಹಲ್ಲೆಲೂಯಾ, ಅದೇ ರಕ್ಷಣೆ. ಆ ನೀತಿಯನ್ನು ದೇವರೇ ಮಾಡಿ ಮುಗಿಸ್ತಾರೆ. ನೀತಿವಂತರಾಗಿರುವ ದೇವರು ತನ್ನ ಮಗನನ್ನೇ ಶಿಲುಬೆಯಲ್ಲಿ ಹಾಕಿ ಆ ನ್ಯಾಯ ತೀರ್ಪನ್ನು ಅಲ್ಲಿ ಪೂರೈಸಿಬಿಟ್ರು. ನಂಬುವರಿಗೆ ಏನಾಯ್ತು? ಬಿಡುಗಡೆ, ರಕ್ಷಣೆ. ಅದುವೇ ಫಸ್ಟ್. ಆಮೇಲೆ 2ನೇದಾಗಿ ಒಬ್ಬ ವಿಶ್ವಾಸಿ ಜೀವನದಲ್ಲಿ ಹೊಸದಾಗಿ ಹುಟ್ಟಿದವನು, ಯೇಸುವಲ್ಲಿ ಹುಟ್ಟಿದವನು ಯೇಸುವಲ್ಲಿ ಬೆಳೆಯಬೇಕು, ಪೂರ್ಣ ಹೊಂದಬೇಕು. 3 ಕಾರ್ಯಗಳು. ಮೊದಲನೇದಾಗಿ ಹುಟ್ಟಬೇಕು, ಆಮೇಲೆ ಯೇಸುವಿನಲ್ಲಿ ಬೆಳೆಯಬೇಕು, 3ನೇದಾಗಿ ಪೂರ್ಣ ಹೊಂದಬೇಕು, ಆಮೇಲೆ ನಿತ್ಯ ಜೀವ. ಹಲ್ಲೆಲೂಯಾ. ಅದೇ ಬರೆಯುತ್ತಾರೆ, ಮೊದಲನೇದಾಗಿ ನೀವು ನೀತಿಗೆ ನಿಮ್ಮನ್ನು ಒಪ್ಪಿಸಿಕೊಂಡಿರಿ, ಆಮೇಲೆ ನೀವು ಪರಿಶುದ್ಧರಾಗುವಿರಿ. ಆ ಪರಿಶುದ್ಧದಲ್ಲಿ ನೀವು ಬೆಳೀತಾ 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 ಪೂರ್ಣ ಹೊಂದುವಾಗ ನಿಮ್ಮ ಅದಕ್ಕೆ ಫಲ ಏನು? ನಿತ್ಯ ಜೀವ. ಅಷ್ಟೇ. ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಈ 3 ಕಾರ್ಯಗಳಲ್ಲಿ ನಾವು ಏನು ಮಾಡಬೇಕು? ಹೆಚ್ಚಾಗಿ ಗಮನ ಕೊಡಬೇಕು. ನಾವು ಕ್ರೈಸ್ತರಾಗಿ ಬರೋರು ಬರೀ ನನಗೆ ಬೇಕಾದದನ್ನು ಬೇಡಿಕೊಳ್ಳುತ್ತೇನೆ, ಅದು ಕೊಡು ಇದು ಕೊಡು ಎಂದು ಹೇಳ್ತೀರಿ. ಸತ್ಯವೇದ ಅದ್ರ ಬಗ್ಗೆ ತುಂಬಾ ಈಸಿಯಾಗಿ ಹೇಳಿಬಿಡುತ್ತೆ. ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ದವಕ ಬಡೀರಿ, ಇದೆಲ್ಲ ಹಿಂದೆ ಬರುತ್ತೆ. ಎದನ್ನು ಮುಂದೆ ಇಡಬೇಕು ಅದನ್ನು ಮುಂದೆ ಇಡಬೇಕು. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿಯೂ ನಿತ್ಯ ಜೀವಕ್ಕಾಗಿ ನಾವು ತವಕ ಪಡಬೇಕು, ನೀತಿಗಾಗಿ ತವಕ ಪಡಬೇಕು. ಅದನ್ನು ಬಿಟ್ಟು ನಾವು ತವಕೆ ಎಲ್ಲ ಏನ್ ತಿನ್ನಬೇಕು, ಏನು ಕುಡಿಬೇಕು, ಎಲ್ಲಿ ಮನೆ ಕಟ್ಟಬೇಕು, ಎಲ್ಲಿ ಕೆಲಸ ಸಿಕ್ಕುತ್ತೆ, ಇನ್ನು ನಮಗೆ ಸಂಬಳ ಹೆಚ್ಚಾಗಿ ಸಿಗುತ್ತಾ, ಇದನ್ನೇ ಹುಡುಕ್ತಾ ಇದ್ರೆ ನಿತ್ಯ ಜೀವನ ನಮಗೆ ಸಿಗಲ್ಲ. ಹಲ್ಲೆಲೂಯಾ. ದೇವರ ದಾರಿಯಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ಅದನ್ನು ಅನುಸರಿಸಿ ಬದುಕೋರಾಗಿದ್ದರೆ ಇದೆಲ್ಲ ಹಿಂದೆ ಬರ್ತಾ ಇರುವುದು. ಹಲ್ಲೆಲೂಯಾ. ಯೇಸು ಕರ್ತನೇ ಹೇಳ್ತಾರೆ, ಯೇಸು ಕರ್ತನೇ ಹೇಳಿಬಿಟ್ರು ಅವರು ಬೆಟ್ಟದ ಪ್ರಸಂಗದಲ್ಲಿ. ಹಾಗೆ ಇರುವಾಗ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳಿಕೊಡುತ್ತದೆ, ನಿತ್ಯ ಜೀವನವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ಮೊದಲು ಯೇಸುವಲ್ಲಿ ನಾವು ಹೊಸದಾಗಿ ಹುಟ್ಟಬೇಕು. ಅದುವೇ ಹೊಸ ಜನ್ಮ. ಆಮೇಲೆ ಆ ಹುಟ್ಟುವಿಕೆ ನಮ್ಮಲ್ಲಿ ಎಲ್ಲಿ ಸಿಕ್ಕಿದೆ, ಹೆಂಗೆ ಸಿಕ್ಕಿದೆ ಅಂದ್ರೆ ಅದು ನಂಬಿಕೆ ಮುಖಾಂತರ. ನಂಬಿಕೆ ಮುಖಾಂತರ ಯಾರು ರಕ್ಷಣೆ ಹೊಂದುತ್ತಾರೋ ಅವರು ನಿತ್ಯ ನಾಶನದಿಂದ ತಪ್ಪಿಸಿಕೊಳ್ಳುತ್ತಾರೆ, ಅವರಿಗೆ ನಿತ್ಯ ಜೀವ ದೊರಕುವುದು ಸಿಕ್ಕುತ್ತೆ. ಹಲ್ಲೆಲೂಯಾ. ನೀವು ಆಮೇಲೆ ನೀವು ನೋಡಿದರೆ ಈ ಹೊಸದಾಗಿ ಹುಟ್ಟಿದವರು ಯೇಸುವಲ್ಲಿ ಬೆಳೆಯಬೇಕು. ಹೆಂಗೆ ಬೆಳೆಯಬೇಕು? ಪರಿಶುದ್ಧರಾಗಿ, ನೀತಿವಂತರಾಗಿ, ಪ್ರೀತಿಯನ್ನು ಹಂಚಿಕೊಂಡು ನಾವು ಬದುಕುವರಾಗಿ ಇರಬೇಕು. ಅದನ್ನು ಯೇಸು ಕರ್ತನು ಬಯಸುತ್ತಾರೆ. ಆಮೇಲೆ ನೀವು ಈ ರೀತಿಯಲ್ಲಿ ಪರಿಶುದ್ಧರಾಗಿ ಬದುಕಿ ಅದು ಪರಿಪೂರ್ಣತೆಯನ್ನು ಹೊಂದುವಾಗ ಖಂಡಿತವಾಗಿ ಯೇಸು ಕರ್ತನ ರಹಸ್ಯ ಆಗಮನದಲ್ಲಿ ನಾವು ಅವರೊಂದಿಗೆ ಹೋಗಿ ನಿತ್ಯ ಜೀವನದಲ್ಲಿ ಸೇರುವೆವು. ಹಲ್ಲೆಲೂಯಾ. ಚರ್ಚ್ಗೆ ದೇವರು ಇಟ್ಟಿರುವ ಪ್ರೋಗ್ರಾಮ್, ಕಾರ್ಯಕ್ರಮ ಇದೆ, ಬೇರೆ ಏನೂ ಅಲ್ಲ. ತಳ್ಳಲ್ಪಟ್ಟ ಸಭೆಗೆ ಒಬ್ಬತ್ರುವ ಕಾಲ. ಒಬ್ಬತ್ರುವ ಕಾಲದಲ್ಲಿ ಬೈಬಲ್ ಇರಲ್ಲ, ಸಭೆಗಳಿರಲ್ಲ, ಬಿತ್ತುವುದ ಸಭೆ ಇರುತ್ತೆ, ಬಿತ್ತುವಾದ ಪಾಸ್ಟರ್ ಕೂಡ ಇರ್ತಾರೆ. ಬಟ್ ಸತ್ಯವೇದವು ಸಿಕ್ಕೋದಿಲ್ಲ. ಸೈತನ ಆಳ್ವಿಕೆ, ಕ್ರಿಸ್ತ ವಿರೋಧಿ ಆಳ್ವಿಕೆ. ಅವನು ಯಾರು ಅವನನ್ನು ಸ್ವೀಕರಿಸಿಕೊಳ್ಳುತ್ತಾರೋ ಅವ್ರನ್ನು ಬಿಟ್ಬಿಡ್ತಾನೆ, ಬದುಕಿಸ್ತಾನೆ. ಯೇಸು ಕರ್ತನನ್ನು ಅವನು ಏನು ಮಾಡಬೇಕು?
ತಿರಸ್ಕರಿಸಬೇಕು, ಬಾಯಿಂದ ಅರಿಕೆ ಮಾಡಬೇಕು, ನನಗೆ ಗೊತ್ತಿಲ್ಲ ಅಂತ ಅವ್ರನ್ನು ಬದುಕಿಸ್ತಾನೆ. ಯಾರು ಇನ್ನೂ ಕೂಡ ನನಗೆ ಯೇಸು ಕರ್ತನೇ ರಕ್ಷಣೆ ಅಂತ ಹೇಳ್ತಾನೋ ಅವನು ಬೇರೆ ದಾರಿ ಇಲ್ಲದೆ ರಕ್ತಸಾಕ್ಷಿಯಾಗಿ ತನ್ನನ್ನು ಜೀವ ಬಲಿಯಾಗಿ ಒಪ್ಪಿಸಿಕೊಟ್ರೆ ಮಾತ್ರ ನಿತ್ಯ ಜೀವ. ನಾನು ಯಾವಾಗಲೂ ಹೇಳುವುದು, ಚೆನ್ನಾಗಿ ಈ ಸಭೆಗಳು ಬೈಬಲ್ ಇರುವಾಗಲೇ ನಮಗೆ ಎಷ್ಟು ಅಲ್ಲಾಟ. ಒಬ್ಬತ್ತರ ಕಾಲದಲ್ಲಿ ಹೋದ್ರೆ ಏನ್ ಮಾಡ್ತಾರೆ, ನನಗೆ ಅವ್ರು ಯಾರನ್ನೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೋಗಿಬಿಡ್ತಾರೆ. ಇರುವಾಗ ಈ ಕಾಲದಲ್ಲಿ, ಕೃಪೆ ಕಾಲದಲ್ಲಿ ನಾವು ಕ್ರಿಸ್ತನಲ್ಲಿ ಹುಟ್ಟಿ ಆತನ ಪವಿತ್ರ ಆತ್ಮನ ಸಹಾಯದಿಂದ, ಸತ್ಯವೇದ ಸಹಾಯದಿಂದ ಸಭೆಗಳು ಕೊಟ್ಟಿದ್ದಾರೆ. ನಾವು ಅದ್ ಮುಖಾಂತರ ನಾವು ಬೆಳೆದು ಪರಿಪೂರ್ಣತೆಯನ್ನು ಹೊಂದಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಇರುವವರು, ನಿಮ್ಮ ಜೊತೆಯಲ್ಲಿ ಇರುವವರೆಗೂ ಇದನ್ನು ಹೇಳಿಕೊಡಿ. ಅಲ್ಲೆಲ್ಲೂ ಇದು ಸತ್ಯ, ಇದು ಬದಲಾಗುವುದಿಲ್ಲ. ಇದಕ್ಕೋಸ್ಕರ ನೀವು ಇಲ್ಲಿ ಹುಡುಕೋದಕ್ಕೆ ಅವಶ್ಯಕತೆ ಇಲ್ಲ. ನೀವು ಈ ಸತ್ಯವನ್ನು ಕರೆಕ್ಟಾಗಿ ಹಿಂಬಾಲಿಸಿರಿ, ಇದು ಖಂಡಿತವಾಗಿ ನಿಮ್ಮನ್ನು ನಿತ್ಯ ಜೀವನದಲ್ಲಿ ಕರ್ಕೊಂಡು ಹೋಗಿ ಸೇರಿಸುತ್ತೆ. ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಇರುವವರು, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ಸುವಾರ್ತೆಯನ್ನು ಹಂಚಿಕೊಳ್ಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರು ಕತ್ತಲೆಯಲ್ಲಿ ಇನ್ನು ಬದುಕ್ತಾ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ನಮ್ಮ ಯೌವನಸ್ಥರು, ಅವ್ರ ಗುರಿ ಏನು, ಅವ್ರ ಲಕ್ಷ್ಯ ಏನು, ಅವ್ರ ಏಮ್ ಏನು? ಬರೀ ಸಿನಿಮಾವು, ಈ ಕ್ರಿಕೆಟ್, ಈ ತರದ ತಪ್ಪಾಗಿರೋ ಕಾರ್ಯಗಳು ನಮ್ಮನ್ನು ಲೋಕದ ಕಡೆ, ಪ್ರಾಪಂಚದ ಕಡೆ ಎಳ್ಕೊಂಡೋಗಿ ನಾಶನದ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾವು ನಮ್ಮ ಕುಟುಂಬದಲ್ಲಿ ಇರುವವರಿಗೆ ಹೇಳಿಕೊಡಬೇಕು, ಎಲ್ಲ ವಿಷಯಗಳ ಮೇಲೆ ಪ್ರೀತಿ ಇರಬೇಕು. ಬಟ್ ಹೆಚ್ಚಾದ ಶ್ರೇಷ್ಠವಾದ ಪ್ರೀತಿ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇರಬೇಕು. ಹಲ್ಲೆಲೂಯಾ. ಮಿಕ್ಕದೆಲ್ಲ ನೋಡಿಕೊಳ್ಳ್ರಿ, ನೋಡಬೇಡ ಅಂತ ಹೇಳಲ್ಲ, ನೋಡಿಕೊಳ್ಳ್ರಿ, ಎಂಜಾಯ್ ಮಾಡಿರಿ. ನಮ್ಮ ಫೋಕಸ್ ದೇವರ ಮೇಲೆ ಇರಬೇಕು. ಹಲ್ಲೆಲೂಯಾ. ದೇವರ ಮೇಲೆ ಇರಬೇಕು. ನೀವು ನಿಮ್ಮ ಕುಟುಂಬದ ಫೋಕಸ್ ಅನ್ನು ದೇವರ ಮೇಲೆ ಇಡೋದಕ್ಕೆ ನೀವು ಅವ್ರನ್ನ ಆ ದಾರಿಯಲ್ಲಿ ನಡೆಸಿರಿ. ಹಲ್ಲೆಲೂಯಾ. ನೀವು ನಡೆಸೋರು ನಾನು ನೋಡ್ತಾ ಇದ್ದೇನೆ, ತುಂಬಾ ಖುಷಿ ಪಡ್ತೇನೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ದೇವರ ದಾರಿಯಲ್ಲಿ ನಡೆಯಿರಿ, ಮಕ್ಕಳು ದೇವರ ದಾರಿಯಲ್ಲಿ ನಡೆಯಿರಿ. ಅವರು ಈ ತರ ಪರಿಸ್ಥಿತಿಯಲ್ಲಿ ಹೋಗಿ ಅವ್ರನ್ನ ನಶಿಸಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಅವ್ರು ಖಂಡಿತವಾಗಿ ಈ ರೀತಿಯಲ್ಲಿ ಒಬ್ಬ ನಾಯಕನ ಸಿಗ್ತಾನೆ ನಮಗೆ. ಯೇಸು ಕರ್ತನ ಹಾಗೆ ನಾನು ಹೇಳ್ತೇನೆ, ನಾನೊಂದು ಸಿನಿಮಾ ಆಕ್ಟರ್ ಮೇಲೆ ಹುಚ್ಚಾಗಿದ್ದೆ. ಮುಂಚಾನೆ ಎತ್ತೇಳುದು 3 ಗಂಟೆಗೆ ನಾನು ಆ ಸಿನಿಮಾ ನೋಡೋಕೆ ಲಾಟ್ರಿ ಟಿಕೆಟ್ ಬ್ಯಾಗಲ್ಲಿ ಇಟ್ಕೊಂಡು ಹೋದವನೇ ನಾನು. ಫಾಸ್ಟಿಂಗ್ ಅಲ್ಲಿ ಸ್ಕ್ರೀನ್ ನಲ್ಲಿ ತೋರಿಸುವಾಗ ಇಲ್ಲಿ ನಿಂದರೆ ನಮ್ಮ ಕೈಯಿಂದ ಎಲ್ಲ ಲಾಟ್ರಿ ಮೇಲೆ ಇಡುವುದ ಸ್ಕ್ರೀನ್ ಬೆಳಕಲ್ಲಿ ಅದೆಲ್ಲ ಕಪ್ಪಾಗಿ ಬಿಡ್ತೇವೆ, ಅವ್ನ ಮುಖವೇ ತೋರಿಸಲು. ಆದರೂ ಅಲ್ಲಿ ನಿಂತು ಪೂಜೆ ಮಾಡೋದು ಇರ್ತಾರೆ, ಎಲ್ಲ ಇತ್ತು. ನಾನು ನಿಜವಾದ ಹೀರೋವನ್ನು ನನ್ನ ಜೀವನದಲ್ಲಿ ನೋಡಿದೆ. ಹಲ್ಲೆಲೂಯಾ. ಅದು ತನಕ ಉಚಿತನ, ಅವನು ಹಾಕೋ ಶರ್ಟ್, ಅವನ ತರ ಕೂದಲು, ಅವನ ತರ ಪ್ಯಾಂಟ್ಸ್, ಇದೆಲ್ಲ ಹಾಕೊಂಡು ಹಂಗೆಲ್ಲ ಒಂದು ಕಾಲ ಇತ್ತು. ಕಷ್ಟಪಟ್ಟು ಸ್ಪೈನಲ್ಲಿ ಏಟು ಬಿದ್ದು ಮಲಗಿರುವಾಗ ಯಾರು ಕಾಪಾಡೋಕೆ ಬರಲ್ಲ. ಯಾರನ್ನು ಕರೆಯೋದು? ಸಿನಿಮಾಕ್ಕೆ ಬರ್ತಾರ, ಕ್ರಿಕೆಟರ್ ಬರ್ತಾರ? ಇಲ್ಲ, ಅಪ್ಪ ಅಮ್ಮ ತಾಯಿ ತಂದೆಯಿಂದಲೇ ಆಗೋದಿಲ್ಲ. ಹಣ ಸಹಾಯ ಮಾಡ್ತಾ ಟೀಚರ್ಸ್, ಮಕ್ಕಳು ನಾವು 2 ಮನೆ ಕಟ್ಟಿಟ್ಟಿರ್ತಾರೆ ಚಿಕ್ಕ ವಯಸ್ಸಲ್ಲಿ ನಮಗೆ ಭವಿಷ್ಯಕ್ಕಾಗಿ, ಯಾವುದು ಸಹಾಯ ಮಾಡಿಲ್ಲ. ಇಳಿದು ಬಂದ ದೇವರು. ಹಲ್ಲೆಲೂಯಾ. ಯೇಸು ಕರ್ತನು ಬಂದು ಆ ದಿವಸ ನೋಡಿದೆ, ಈಸ್ ಮೈ ರಿಯಲ್ ಹೀರೋ. ಹಲ್ಲೆಲೂಯಾ. ನನ್ನ ಲಕ್ಷ್ಯಗಳು ಒಡೆಯನ್ನು ನಾವು ಕರೆದಿಲ್ಲ, ಸಾಮಾನ್ಯವಾದ ದೇವರಲ್ಲ ರೀ, ಸುಪ್ರೀಂ ಗಾಡ್. ಹಲ್ಲೆಲೂಯಾ. ಆಲ್ಮೈಟಿ, ಸುಪ್ರೀಂ ಸ್ಟಾರ್, ಯೂನಿವರ್ಸಲ್ ಸ್ಟಾರ್. ಏನು ಹೆಸರು ಕೊಡಬೇಕು ಅದು ಅವರಿಗೆ ಮಾತ್ರ ಫಿಟ್ ಆಗುತ್ತೆ. ಅವರು ಬಂದು ನನ್ನನ್ನು ಬದುಕಿಸಿದರು. ಡಾಕ್ಟರ್ ಹೇಳಿಬಿಟ್ರು, ಇಲ್ಲ ಇವರು ಹಿಂಗೆ ಬದುಕ್ತಾನೆ. ದೇವರು ಹೇಳಿದ್ರು, ನಾನು ಬದುಕಿಸ್ತೇನೆ. ಬದುಕಿಸಿದರು. ಅನುಭವಿಸಿದೆ, ಜೀವನದಲ್ಲಿ ಅನುಭವಿಸಿದೆ. ಆ ದೇವರು ಯಾರು? ಅವರೇ ನನ್ನ ಹೀರೋ. ಆ ದಿವಸದಿಂದ ಎಷ್ಟು ದೊಡ್ಡ ಸಮಸ್ಯೆಗಳು ಬಂದ್ರು ನಾನು ಅವರನ್ನು ಮಾತ್ರ ಕರೆಯುವರು. ಗುಜರಾತಲ್ಲಿ ಇರುವಾಗ ಹೇಳಿದರು, ಮನೆಯಲ್ಲಿ ಎಲ್ಲ ಕೋಲ್ಸ್, ಆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು, ದೊಡ್ಡ ಆಫೀಸ್ ತಗೊಂಡಿದ್ದೇವೆ, 15,000 ಕೈಯಲ್ಲಿ ಕೊಟ್ಟಿದ್ದೇವೆ. ಅವನು ತಗೊಂಡು ಓಡಿ ಹೋಗ್ಬಿಟ್ಟ. ಫುಲ್ಲಾಗಿ ಮಳೆ ಬರೋಂಗೆ ಇರುತ್ತೆ. ದೇವರೇ, ಈ ಊರು ಕರ್ಕೊಂಡು ಬಂದಿದ್ದೀನಿ, ಸ್ಟಾರ್ಟ್ ಮಾಡಿದ್ದೇವೆ, 70 ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ, ನಾಳೆ ಕ್ಲಾಸ್ ಸ್ಟಾರ್ಟ್. ಈ ರೀತಿ ಪರಿಸ್ಥಿತಿ ಒಳಗಾಳಿಂದ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಬಂದು ಮಾತನಾಡಿದರು, ಮಗನೇ, ನಾನು ಏಲಿಯನ ದೇವರು, ಮರೆದು ಬಿಡಬೇಡ. ಅಷ್ಟೇ. ಆ ದಿವಸದಿಂದ ನಾನು ಮಳೆಯನ್ನು ನೋಡಲಿಲ್ಲ. ಆ ಕ್ಲಾಸ್ 2 ತಿಂಗಳು ಅಲ್ಲಿ ನಡೀತಾ ಇದ್ದು. ಆಮೇಲೆ ನಾವು ಚೇಂಜ್ ಮಾಡಿದ್ದೇವೆ. ಆ 2 ತಿಂಗಳು 1 ದಿವಸ ಕೂಡ ಆ ಕ್ಲಾಸ್ ರೂಮ್ ಮೇಲೆ ಮಳೆ ಬಿತ್ತಿಲ್ಲ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಮಳೆ ಇಲ್ಲ. ಹಾಗೆ ದೇವರು ಇದ್ರೆ ಮಾತ್ರ ಸಾಧ್ಯ. ನಾನು ಇದು ಒಂದು ಘಟನೆ ಹೇಳ್ತೇನೆ, ಈ ತರ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಅವರನ್ನು ಹೀರೋ ಆಗಿ ನೋಡಿದೆ. ಅವರೇ ನಿಜವಾದ ರಕ್ಷಕರು. ಇನ್ನು ಎಷ್ಟೋ ನಮ್ಮ ಮಕ್ಕಳು, ನಮ್ಮ ಕುಟುಂಬದಲ್ಲಿ ಇರುವವರು ಇದು ಗೊತ್ತಿಲ್ಲದೆ ಡಾಕ್ಟರ್ ಕೈಯಲ್ಲಿ ಹೋಗಿ ಹಣವನ್ನು ಖರ್ಚು ಮಾಡಿ ಎಲ್ಲ ವ್ಯರ್ಥ. ಏನು ಅವರಿಗೆ ಬಿಡುಗಡೆ ಆಗ್ತಾ ಇಲ್ಲ.
ಆದರೂ ಕೂಡ ಅದರಲ್ಲಿಯೇ ಬಿದ್ದು ಸತ್ತು ನಾಶವಾಗಿ ಹೋಗ್ತಾರೆ. ಬೆಳಕಲ್ಲಿ ಬದುಕುತ್ತಾ ಇರುವ ನಾವು ಕತ್ತಲೆಯಲ್ಲಿ ಇರುವ ಅವರನ್ನು ನಾವು ಯೇಸುವಿನ ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು. ಜೀವದಾರಿಯಲ್ಲಿ ಅವರನ್ನು ತಂದು ನಿತ್ಯ ಜೀವನ ಕಡೆ ನೀವು ಅವರನ್ನು ಕರ್ಕೊಂಡು ಹೋಗುತ್ತೀರಿ. ಯಾಕಂದ್ರೆ ಅವರ ನಿತ್ಯ ನಾಶವಾಗಬಾರದು. ಹಲ್ಲೆಲೂಯಾ. ಅವರಿಗೆ ನಿತ್ಯ ನಾಶನ ಬಂದೇ ಬರುತ್ತೆ. ಯೇಸು ಕರ್ತನು ಬೇಡ ಅಂತ ಹೋದ್ರೆ ಅವರು ಆ ನಿತ್ಯ ನಾಶನದಲ್ಲಿ ಹೋಗಿ ಬಿದ್ದು ನಿತ್ಯ ಅವರು ನಿತ್ಯ ಮರಣವನ್ನು ಅನುಭವಿಸದೆ ಅವರು ನಿತ್ಯ ಜೀವನದಲ್ಲಿ ಬರಬೇಕೆಂದು ನಿಮಗೂ ನಮಗೂ ಎಲ್ಲಾ ಜನರ ಮೇಲೆ ಆ ಪ್ರೀತಿ ಇರಬೇಕು. ಅದನ್ನು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನರು ನೀವು ಮನಪೂರ್ವವಾಗಿ ಪೂರ್ಣ ಮನಸ್ಸಿಂದ ನಿಮ್ಮ ಫ್ರೆಂಡ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಯಾರಾದ್ರೂ ಒಬ್ಬರು ನಿಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಯೇಸು ಕರ್ತನಿಗೆ ಸ್ಥಳ ಕೊಟ್ಟರೆ ಸಭೆಗೆ ಕರ್ಕೊಂಡು ಬನ್ನಿರಿ. ಹಲ್ಲೆಲೂಯಾ. ನೀವು ಮಾಡುವ ಉತ್ತಮ ಸೇವೆ ಏನಂತ ಗೊತ್ತಾ? ಆ ಜನರನ್ನು ಹಾಳಾಗಿ ಹೋಗುವ ಕತ್ತಲೆಯಲ್ಲಿ ಬದುಕ್ತಾ ಇರುವ ಜನರನ್ನು ಯೇಸುವಿನ ದಾರಿಯಲ್ಲಿ ಬಂದು ಬಿಡುವುದು. ಆ ರಕ್ಷಣೆ ಉಂಟಾಗುತ್ತದೆ, ಅವರ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ, ಪರಿಹಾರ, ನಿತ್ಯ ಜೀವ. ಈಗ ಲೋಕದಲ್ಲಿಯೂ ಆಶೀರ್ವಾದ, ಅವರ ಲೋಕದಲ್ಲಿ ನಿತ್ಯ ಜೀವ. ಈ ರೀತಿಯಲ್ಲಿ ಡಬಲ್ ಬ್ಲೆಸ್ಸಿಂಗ್ ಕೊಡುವುದಕ್ಕೆ ಅದನ್ನ ಹೇಳ್ತೇವೆ. ಇಮ್ಮಡಿ ಆಶೀರ್ವಾದಗಳನ್ನು ಕೊಡುವಂತ ದೇವರು ಯೇಸು ಕರ್ತನೊಬ್ಬನೇ. ಹಲ್ಲೆಲೂಯಾ. ಆದ್ದರಿಂದ ನೀವು ಈ ದಿವಸದಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ಹೌದು, ನಮ್ಮ ಕುಟುಂಬ ಖುಷಿಯಾಗಿದೆ, ಸಾಕಾ? ಇಲ್ಲ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ನೀವು ಕೆಲಸದಲ್ಲಿ ಇರಬಹುದು, ಓದುತ್ತಾ ಇರಬಹುದು, ವ್ಯಾಪಾರ ಮಾಡ್ತಾ ಇರಬಹುದು, ನಿಮಗೆ ಸಿಕ್ಕಿರುವ ಈ ಸಂತೋಷ ಅವರಿಗೂ ಸಿಕ್ಕಲಿ. ನಿಮಗೆ ಸಿಕ್ಕಿರುವ ಆ ರಕ್ಷಣೆ ಎಲ್ಲರಿಗೂ ಸಿಕ್ಕಲಿ. ನಿಮ್ಮ ಜೊತೆಗೆ ಊಟ ಮಾಡೋರು, ನಿಮ್ಮ ಜೊತೆಗೆ ಕೆಲಸ ಮಾಡುವವರು, ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಇರುವವರು, ಪ್ರೀತಿಯನ್ನು ಹಂಚಿಕೊಳ್ಳುವವರಿಗೆ ನಿಜವಾದ ಪ್ರೀತಿಯನ್ನು ನೀವು ಹಂಚಿಕೊಳ್ಳಿರಿ. ಹಲ್ಲೆಲೂಯಾ. ಯೇಸು ಕರ್ತನ ಪ್ರೀತಿಯನ್ನು ನೀವು ಹಂಚಿಕೊಳ್ಳಿರಿ. ಆವಾಗ ಅವರೆಲ್ಲರೂ ರಕ್ಷಣೆ ಹೊಂದುತ್ತಾರೆ. ಹಲ್ಲೆಲೂಯಾ. ಒಂದು ದಿವಸ ಇಂಗ್ಲೆಂಡ್ ದೇಶದಲ್ಲಿ ಒಂದ್ಸಾರಿ ನಾನು ಸಭೆಯಲ್ಲಿ ಹೇಳಿದೆ, ಒಬ್ಬ ಮರಣದಂಡನೆಗೆ ಕರ್ಕೊಂಡು ಹೋದ ಖೈದಿ ಆ ಲಾಸ್ಟ್ ಸಮಯದಲ್ಲಿ ಇವತ್ತು ಸಾಯಿಸಿಬಿದ್ದಾರೆ. ಅಲ್ಲಿ ಅವನನ್ನು ಆ ಮರಣದಂಡನೆಯಲ್ಲಿ ನೇತಾಡಿಸ ಮುಂಚೆ ಅಲ್ಲಿ ಬಂದ ಫಾದರು ಬೈಬಲನ್ನು ತೆರೆದು ರಕ್ಷಣೆಯ ವಾಕ್ಯಗಳನ್ನು ಓದಿದರು. ಅದನ್ನು ಓದಿಬಿಟ್ಟು ಪ್ರೇಯರ್ ಮಾಡ್ತಾರೆ. ಆ ರಕ್ಷಣೆ ಸುವಾರ್ತೆಯನ್ನು ಅವರು ಓದುತ್ತಾ ಇರುವಾಗ ಆ ಖೈದಿ ಬಹಳವಾಗಿ ಅವನು ಒಂದು ನಿಮಿಷ ಅವರನ್ನು ನಿಲ್ಲಿಸಿ ಹೇಳಿದನು, ಈ ಒಂದು ಸುವಾರ್ತೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾನು ಈ ಪಾಪ ಮಾಡೋಕ್ ಮುಂಚೆ ಈ ಸುವಾರ್ತೆ ನಾನು ಕೇಳಿದ್ರೆ ಈ ಒಂದು ಪಾಪ ನಾನು ಮಾಡಿರಲಿಲ್ಲ. ಆಮೇಲೆ ಇಡೀ ಇಂಗ್ಲೆಂಡ್ ದೇಶದಲ್ಲಿ ಈ ಕನ್ನಡಿಗಳು ಮೀನ್ಸ್ ಗ್ಲಾಸ್ ಒಡೆದು ಬಿತ್ತಿದ್ರು. ನಾನು ಅದು ಮೇಲೆ ನಡೆದು ಹೋಗಿ ಈ ಸುವಾರ್ತೆಯನ್ನು ಎಲ್ಲರಿಗೂ ನಾನು ಸಾರಿ ಇರುತ್ತದೆ ಎಂದು ಹೇಳಿದನು. ಹಲ್ಲೆಲೂಯಾ. ನೀನು ಈ ತೂಕಡಿಸ್ತಾ ನಿದ್ರಿಸ್ತಾ ಅದನ್ನು ಓದ್ತಾ ಇದೆಯಲ್ಲ, ಹಂಗೆ ಅವನು ಏನ್ ಮಾಡಿದನು? ಬೈದನು. ಎಷ್ಟು ಜನರಿಗೆ ಇನ್ನೂ ಸುವಾರ್ತೆ ಸಿಕ್ಕಿರ್ಲಿಲ್ಲ. ನಾವು ನಮ್ಮ ಕೆಲಸಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದೇವಲ್ಲ. ದೇವರು ಇವತ್ತು ನಮ್ಮ ಮನಸ್ಸಲ್ಲಿ ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಒಂದು ಕಾಲದಲ್ಲಿ ಪಾಪಿಗಳಾಗಿ ಬದುಕಿದವರೇ, ನಮ್ಮ ಇಷ್ಟಕ್ಕೆ ನಾವು ಬದುಕಿದವರೇ. ನಮ್ಮನ್ನು ರಕ್ಷಿಸಿದ ದೇವರು ಅವರನ್ನು ರಕ್ಷಿಸಲಿ. ಹಲ್ಲೆಲೂಯಾ. ಪಾಪಿಗಳಲ್ಲಿ ಪ್ರಥಮ ಪಾಪಿ ನಾನು ಎಂದು ಹೇಳ್ತಾನೆ ಪೌಲನು. ಅವರನ್ನೇ ರಕ್ಷಿಸ್ತಾರೆ. ಇರುವಾಗ ನಾವೆಲ್ಲ ಏನು ಇಲ್ಲ. ನಮ್ಮನ್ನು ರಕ್ಷಿಸಿದ ದೇವರಿಗಾಗಿ ನಾವು ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ನೀವು ಇದಕ್ಕೋಸ್ಕರ ಹೋಗಿ ಒಬ್ಬರನ್ನ ಕರೆದು ಇದನ್ನು ನೀವು ಕೇಳೋದು ಹೇಳೋಕ್ಕೋಸ್ಕರ ಮೊದಲು ನಾವು ಸಾಕ್ಷಿಯಾಗಿ ಬದುಕಬೇಕು. ಎರಡನೇದಾಗಿ ಪ್ರೀತಿಯ ಸುವಾರ್ತೆ. ಎಷ್ಟು ಪ್ರೀತಿ ಯೇಸು ನಮಗಾಗಿ ತೋರಿಸಿದ್ದಾರೆ. ಆ ಶಿಲುಬೆಯ ಮರಣವನ್ನು, ಆ ಪಾಪ ಪರಿಹಾರ ಹೆಂಗೆ ಉಂಟಾಯಿತು, ಎಷ್ಟು ಪ್ರೀತಿಸ್ತಾರೆ ಅದನ್ನು ನೀವು ತಿಳಿಸಿಕೊಡಿ. ಖಂಡಿತವಾಗಿ ಅವರು ರಕ್ಷಣೆ ಹೊಂದುತ್ತಾರೆ. ಇದನ್ನು ಹೇಳಕ್ ಮುಂಚೆ ನೀವು ಮೊಣಗಾಲೂರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿಬಿಟ್ಟು ಹೋಗಿರಿ. ಪವಿತ್ರ ಆತ್ಮನು ಎಲ್ಲಾ ಕಾರ್ಯಗಳನ್ನು ಮಾಡಿ ಮುಗಿಸೋದು. ಹಲ್ಲೆಲೂಯಾ. ಆದ್ದರಿಂದ ಈ ವಾಕ್ಯವನ್ನು ನೀವು ಕೇಳ್ತಾ ಇರುವ ನಿಮಗೆ ಯಾರಲ್ಲಿ ರಕ್ಷಣೆ ಉಂಟಾಗುತ್ತದೋ, ಯಾರಲ್ಲಿ ರಕ್ಷಣೆ ಆಗುವುದಿಲ್ಲ ನಮಗೆ ಗೊತ್ತಿಲ್ಲ. ಆ ಕಾರ್ಯವನ್ನು ದೇವರು ನಡೆಸ್ತಾರೆ. ಬಟ್ ನಾವು ಹಂಚಿಕೊಳ್ಳುವುದು, ಈ ಪ್ರೀತಿಯನ್ನು, ಸ್ವಾರ್ಥೆಯನ್ನು ಸಾರುವುದು ನಮ್ಮ ಪ್ರೀತಿಯ ಕರ್ತವ್ಯ. ಹಲ್ಲೆಲೂಯಾ. ಈ ನಿಕೋದೇಮಸ್ ಇದನ್ನು ಕೇಳಿ ರಕ್ಷಣೆ ಹೊಂದಿದನ ಅದನ್ನು ನೋಡಿದರೆ ಆ ಒಂದು ವಾಕ್ಯ ಭಾಗದಲ್ಲಿ ನೋಡೋಕ್ಕಾಗಲ್ಲ. ಬಟ್ ಯೇಸು ಕರ್ತನು ಮರಣ ಹೊಂದಿದ ಮೇಲೆ ಆ ಶವವನ್ನು ಪಡಕೊಳ್ಳೋದಕ್ಕೆ ಇಬ್ಬರು ಬರುತ್ತಾರೆ. ಇಬ್ಬರಲ್ಲಿ ಒಬ್ಬನು ಈ ಫರಿಸೇಯನಾದ ನಿಕೋದೇಮನು. ಹಲ್ಲೆಲೂಯಾ. ಹಂಗಾದ್ರೆ ರಕ್ಷಣೆ ಯಾವ ರೀತಿಯಲ್ಲಿ ಯಾರಲ್ಲಿ ನಡೀತು ನಮಗೆ ಗೊತ್ತಿಲ್ಲ. ಸ್ವಾರ್ಥೆಯನ್ನು ಸಾರಬೇಕಾದ್ರೂ ಕೆಲಸ
ನಮ್ಮ ಕೆಲಸ. ರಕ್ಷಣೆ ದೇವರದು. ಹಲ್ಲೆಲೂಯ. ಅವರು ನಡೆಸ್ತಾರೆ. ಆದ್ದರಿಂದ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆ ತಿರುಗೋಣ, ಪ್ರಾರ್ಥಿಸೋಣ. ಈ ಒಂದು ಸುವಾರ್ತೆಯನ್ನು ನಾವು ಜನರಿಗೆ ತಲುಪಿಸಬೇಕು. ಶುಭ ಸಮಾಚಾರ, ಗುಡ್ ನ್ಯೂಸ್. ನರಕ ದಂಡನೆಯಿಂದ ರಕ್ಷಣೆ, ನಿತ್ಯ ಮರಣದಿಂದ ರಕ್ಷಣೆ, ನಿತ್ಯ ಜೀವನ ಕೊಡುವ ದೇವರು ಕ್ರಿಸ್ತೇಸ್ ನಾಮದಲ್ಲಿ, ಕ್ರಿಸ್ತೇಸಿನಲ್ಲಿ ರಕ್ಷಣೆ. ಆತನೇ ಮಾರ್ಗವು, ಸತ್ಯವೂ, ಜೀವವು. ಆತನಲ್ಲದೆ, ಆತನ ಹೆಸರನ್ನು ಹೊರತು ಬೇರೆ ದಾರಿ ಇಲ್ಲ ಎಂದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಆದುದರಿಂದ ಸತ್ಯವನ್ನು ತಿಳಿದಿರುವ ನಾವು ಅನೇಕ ಜನರ ಬಿಡುಗಡೆಗಾಗಿ ಇವತ್ತು ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ. ಬನ್ನಿ. ಇದನ್ನು ಮಹೋನ್ನತವಾಗಿರುವ ಆತನೇ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ 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 ಸ್ವಾಮಿ. ನಮ್ಮನ್ನು ಅಪ್ಪ ಎಷ್ಟು ಅಂದಚಂದವಾಗಿ ನೀವು ನಡೆಸ್ಕೊಂಡು ಬಂದಿದ್ದೀರಿ. ನಮ್ಮ ಕತ್ತಲಲ್ಲಿ ಇರುವಾಗ ನಮ್ಮನ್ನು ಹುಡುಕಿ ಬಂದು ನಮಗಪ್ಪ ಸ್ವಾಮಿ ನಿಮ್ಮ ರಕ್ಷಣೆಯನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಅಪ್ಪ ಪ್ರತಿಯೊಂದು ದಿನ ನಮ್ಮ ಹತ್ರ ಮಾತನಾಡಿ ಸರಿದಾರಿ ನಡೆಸಿ ಸ್ವಾಮಿ ನಮ್ಮನ್ನು ಬೆಳಕಿನ ಮಕ್ಕಳಾಗಿ ಇವತ್ತು ನಿಲ್ಲಿಸಿದ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ನೀವು ಮಾತ್ರ ಇಲ್ಲದೇ ಇದ್ದರೆ ನಾವು ಕತ್ತಲಲ್ಲಿ ಎಲ್ಲೋ ಸತ್ತು ಹೋಗಿರ್ತೇವೆ ಸ್ವಾಮಿ. ಎಲ್ಲೋ ಪಾಪದಲ್ಲಿ ಬಿದ್ದು ನಾಶ ಕಡೆ ಹೋಗ್ತಾ ಇರ್ತೇವೆ ಸ್ವಾಮಿ. ನೀವು ನಮ್ಮ ಮೇಲೆ ಕನಿಕರ ಇಟ್ಟ ಕಾರಣ, ನಮ್ಮ ಮೇಲೆ ಪ್ರೀತಿ ಇಟ್ಟ ಕಾರಣ ನಿಮ್ಮ ಜೀವವನ್ನೇ ನಮಗೋಸ್ಕರ ಕೊಟ್ಟಪ್ಪ, ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿ ನಮಗೆ ಅಪ್ಪ ಒಂದು ಹೊಸ ಮಾರ್ಗವನ್ನು ಅಪ್ಪ ಸ್ವಾಮಿ ನೀತಿವಂತಳಾಗಿ ನಿಲ್ಲುವ ಈ ಒಂದು ಅಪ್ಪ ಸ್ವಾಮಿ ಕೃಪೆಯನ್ನು ನೀವು ನಮಗೆ ಕೊಟ್ಟದಕ್ಕಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ನಾವು ಮಾತ್ರ ರಕ್ಷಣೆ ಹೊಂದಿ, ನಮ್ಮ ಮಕ್ಕಳು ನಮ್ಮ ಕುಟುಂಬ ಮಾತ್ರ ರಕ್ಷಣೆ ಹೊಂದಿ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಿದರೆ ಸಾಲದು ಸ್ವಾಮಿ. ಅಪ್ಪ ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಸುವಾರ್ತೆ ಸಾರಲಿಕ್ಕೆ ಅಪ್ಪ ಇವತ್ತು ನಮಗೆ ಒಂದು ಅಪ್ಪ ಸ್ವಾಮಿ ನಿಮ್ಮ ವಾಕ್ಯ ಮುಖಾಂತರ ನಮ್ಮ ಹತ್ರ ಮಾತನಾಡಿದಿರಿ ಅಪ್ಪ. ನಾವು ಎಲ್ಲರ ಹತ್ರ ಹೋಗಿ ಬಲವಂತವಾಗಿ ಸುವಾರ್ತೆ ಸಾರಬೇಕು ಅಂತಲ್ಲ ಸ್ವಾಮಿ. ನಾವಪ್ಪ ನಿಮ್ಮ ಮಾರ್ಗದಲ್ಲಿ ನಡೆಯುವಾಗ, ಪ್ರಮಾಣವನ್ನು ಕೈಕೊಂಡು ನಡೆಯುವಾಗ ಸ್ವಾಮಿ ನಮ್ಮ ಸಾಕ್ಷಿಯನ್ನು ನೋಡಿ ಅನೇಕರಪ್ಪ ಈ ದೇವರು ನನಗೂ ಬೇಕು ಅಂತ ಹೇಳಿ ಅಪ್ಪ ಸ್ವಾಮಿ ದೇವರ ಕಡೆ ಬರ್ತಾರೆ. ಅಂಥವರನ್ನು ನಾವು ಕರ್ಕೊಂಡು ಸಭೆಗೆ ಬಂದು ಅಪ್ಪ ನಾವು ಈ ಸುವಾರ್ತೆಯನ್ನು ಅವರಿಗೂ ತೋರಿಸೋದು ಈ ಸಭೆಯ ಅಪ್ಪ ಸ್ವಾಮಿ ಕರ್ಕೊಂಡು ಬಂದು ಅವರಿಗೆ ವಾಕ್ಯವನ್ನು ಕೇಳುವ ಆ ಒಂದು ಭಾಗ್ಯವನ್ನು ಸ್ವಾಮಿ ನಮ್ಮಿಂದ ನಾವು ಉಂಟು ಮಾಡಿ ಕೊಡಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ರಾಜನೇ ಅಪ್ಪ ಎಷ್ಟೋ ಸತಿ ನಾವು ಸುವಾರ್ತೆ ಸಾರುವಾಗ ಕೆಲವರು ಅದನ್ನು ಸ್ವಾಮಿ ಇಷ್ಟಪಡದೆ ಅವ್ರು ಹೋಗಿರ್ತಾರೆ, ನಮಗೆ ಗೊತ್ತು ಸ್ವಾಮಿ. ಎಷ್ಟೋ ಜನರನ್ನು ಸಭೆಗೆ ಕರೆದು ಅವರು ಬರೆದಿರ್ತಾರೆ ಅಂತ ನಮಗೆ ಗೊತ್ತು ಸ್ವಾಮಿ. ಆದರೆ ಇವತ್ತು ನೀವು ಮಾತನಾಡಿದ್ರಿ, ನೀವು ಸಾಕ್ಷಿಯಾಗಿ ಬದುಕಿರಿ, ನಿಮ್ಮ ಸಾಕ್ಷಿಯನ್ನು ನೋಡಿ ಜನರನ್ನು ದೇವರನ್ನು ಹುಡುಕಿ ಬರ್ತಾರೆ ಅದನ್ನು ನೀವು ಮಾತನಾಡಿದಿರಿ. ಅದು ಮಾತ್ರ ಅಲ್ಲ ಸ್ವಾಮಿ, ಅವರಿಗೋಸ್ಕರ ಮೊಣಗಾಲೂರಿ ಪ್ರಾರ್ಥನೆ ಮಾಡಿ ಮನಬಾರದೆಂದ ನನ್ನ ರಾಜ್ಯದಲ್ಲಿರುವುದು, ಕನ್ನಡ ರಾಜ್ಯದಲ್ಲಿರುವ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಪ್ಪ, ಮೈಸೂರು ಪಟ್ಟಣದಲ್ಲಿರುವ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಪ್ಪ, ನನ್ನ ಜೊತೆ ಕೆಲಸ ಮಾಡೋರು, ನನಗೆ ನೆಂಟರು, ಫ್ರೆಂಡ್ಸು, ಅಕ್ಕಪಕ್ಕದಲ್ಲಿ ಇರುವವರು, ಗೊತ್ತಿರುವವರು ಎಲ್ಲರೂ ರಕ್ಷಣೆ ಹೊಂದಬೇಕು. ಈ ಒಂದು ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಅವರು ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗಬೇಕಪ್ಪ, ನಾಶವಾಗಬಾರದು, ನರಕಕ್ಕೆ ಹೋಗಬಾರದು, ಶೈತಾನ ಕೈಯಲ್ಲಿ ಬಿದ್ದು ಹೋಗಬಾರದು ಎಂಬ ಭಾರ ಪ್ರತಿಯೊಬ್ಬರಿಗೂ ಉಂಟಾಗಬೇಕಾಗಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ದಿನ ನಾವು ಸುವಾರ್ತೆ ದಿನವಾಗಿ ನಾವು ಹೇಳಿದ್ದೇವೆ, ಆದರೂ ಒಂದು ಹೊಸ ಆತ್ಮಗಳನ್ನು ಕೂಡ ಅಪ್ಪ ಸ್ವಾಮಿ ಕರ್ಕೊಂಡು ಬಂದಿಲ್ಲ. ಆದರೆ ದೇವರೇ ನಿಮ್ಮ ಪಾದಕ್ಕೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ಇನ್ನೂ ಒಂದು ತಿಂಗಳು ಈ ಥರ ಇರದೆ ಒಂದು ವಿಶ್ವಾಸಿಗಳ ಮನಸ್ಸನ್ನು ಅಪ್ಪ ಒಂದು ತಿಂಗಳಾಗಿ ಅವರು ಕೆಲಸ ಮಾಡಿ ಸುವಾರ್ತೆ ಸಾರಿ ಸಾಕ್ಷಿಗಳಾಗಿ ಬದುಕಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಮೊಣಗಾಲುವರಿ ಅಪ್ಪ ಸ್ವಾಮಿ ಸುವಾರ್ತೆ ಸಾರಿ ಸಭೆಗೆ ಕರ್ಕೊಂಡು ಬರಬೇಕಾಗಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಒಬ್ಬ ಕ್ರೈಸ್ತನು ಪ್ರೀತಿಯನ್ನು ಹಂಚಿಕೊಳ್ಳುವನಾಗಿ ಅಪ್ಪ ಸತ್ಯ ಮಾರ್ಗದಲ್ಲಿ ನಡೆಯುವನಾಗಿ ಬದುಕಿ ಪರಲೋಕದಲ್ಲಿ ಹೋಗಿ ಸೇರಬೇಕು ಅಂತ ನಮಗೆ ಹೇಳಿದ್ರಿ ಸ್ವಾಮಿ. ನಾವು ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯದಲ್ಲೂ ನ್ಯಾಯವಾಗಿ ಬದುಕಿ ನಿಮ್ಮ ಪ್ರಮಾಣವನ್ನು ಕೈಕೊಂಡು ನಡೆದು ವಾಕ್ಯವನ್ನು ಹಿಂಬಾಲಿಸಿ ನಡೆದು ಎಲ್ಲರ ಹತ್ರನೂ ಪ್ರೀತಿಯಿಂದ ನಾವು ಅಪ್ಪ ಇದ್ದು ಎಲ್ಲರಿಗೂ ಪ್ರೀತಿಯನ್ನು ಹಂಚಿಕೊಂಡು ಸ್ವಾಮಿ ನಾವು ಬದುಕಿ ಅಪ್ಪ ದೇವರ ಮಕ್ಕಳಾಗಿ ಒಬ್ಬ ಕ್ರೈಸ್ತಳಾಗಿ ನಾವು ಬದುಕಿ ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ವಾರವನ್ನು ಮಕ್ಕಳಿಗೆ ಆಶೀರ್ವಾದ ಮಾಡಿಕೊಡಪ್ಪ. ಅವರ ಜೀವನದಲ್ಲಿ ಇವತ್ತು ಕೆಲಸದಲ್ಲೂ ಹೊರಗಡೆ ಎಲ್ಲೆಲ್ಲ ಹೋಗುತ್ತಾರೋ ವಾರ ಪೂರ್ತಿ ಮಕ್ಕಳಿಗೆ ಆಶೀರ್ವಾದವಾಗಿರಲಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ಅಪ್ಪ. ಸುವಾರ್ತೆ ಸಾರಬೇಕಾ ಎಂಬ ಭಾರವನ್ನು ಪ್ರಾರ್ಥನೆ ಆತ್ಮವನ್ನು ಒಬ್ಬೊಬ್ಬರಿಗೆ ನೀವು ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಮ್ಮ
ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ನಮ್ಮ ಜೀವಗಳ ತಂದೆ. ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರಾತ್ಮನ ಅನ್ಯೂನ್ಯ ಸಂತೋಷದ ಸಮಾಧಾನ ಆತನು ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿಯೂ ಸಭೆಗಳಲ್ಲಿಯೂ ನೆಲೆಗೊಂಡಿರಲಿ. ಆಮೆನ್.